ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಇವಾಗ ಬೆಳಗ್ಗೆ ಲಾಗ್ ಚಲೋ ಮಾಡೋಕ್ಕೆ ಟೈಮ್ 3 ಗಂಟೆ ಈವ್ನಿಂಗ್ ಟೈಮ್ ಆಗೈತೆ ನೋಡಿ. ಲಾಗ್ ಚಲೋ ಮಾಡಿ ಸ್ನೇಹಿತರೆ, ಯಾಕಂದ್ರೆ ನನಗೆ ಫೋನು ಸ್ಟ್ರಕ್ ಹಿಡಿಯಾಕತ್ತೆ ಸ್ನೇಹಿತರೆ. ಫೋನ್ ಸ್ಟ್ರಕ್ಕ ಫೋನ್ ವಿಡಿಯೋನೇ ಆನ್ ಆಗಲಿಲ್ಲ ರೀ. ಏನು ಮಾಡ್ಬೇಕಪ್ಪ, ಫೋನ್ ಹಿಂಗೆ ಯಾಕೆ ಮಾಡಾಕತ್ತೈತಿ? ಫೋನಿಂದ ಭಾಳ ತೊಂದರೆ ಆಕತ್ತೆ ಸ್ನೇಹಿತರೆ. ಫೋನಿಂದ ಮಾತ್ರ ಇವತ್ತು ಫುಲ್ ಬೇಜಾರು ನೋಡಿ ಫೋನಿಂದು. ಅದೇ ಒಂದು ಇದು ಆಗ್ಬೇಕಾದ್ರೂ ಕೂಡ ಕುಂತು ಜಾಕ ಮಾಡಿ ಮುಂಜಾನೆ ಅದು ಏನು ನಿನ್ನೆ ಜೋಳದ ಹಿಟ್ಟಿನ ಪಡ್ಡು ಐತ್ರಿ, ಪಡ್ಡು ಹಾಕಿ ಮಕ್ಕಳೆಲ್ಲ ಶಾಲೆ ಕಳಿಸಿ ಫೋನ್ ಕೂಡ ಕುಂತು ಒಟ್ಟು ಡಿಲೀಟ್ ಮಾಡ್ಕೊತ ಕುಂತ್ಯ. ಆದರೂ ಸ್ಟ್ರಕ್ ಹಿಡಿದು ಕಮ್ಮಿ ಆಗಲಿ ಸ್ನೇಹಿತರೆ. ಸಾಕಾಗಿ ಫೋನ್ ಸ್ವಿಚ್ ಆಫ್ ಮಾಡಿ ಇಟ್ಟು 2 ತಾಸು ಇಟ್ಟಕ್ಕೆ ಬಡ ಮನೆಗೆಲ್ಲ ಕೆಲಸ ಮಾಡ್ಕೊಂಡೆ. ಮನೆ ಕೆಲಸ ಮಾಡ್ಕೊಂಡು ಮತ್ತೆ ಫೋನ್ ಆನ್ ಮಾಡಿದೆ, ಆದರೂ ಆಗಲಿಲ್ಲ. ಹೆಂಗೆ ಮಾಡ್ಬೇಕಪ್ಪ ಅಂತ ನಮ್ಮ ಅಣ್ಣ ಹೇಳಿದೆ ಒಂದು ಮಾತು. ಅವಾಗ ಅವರು ಸ್ನೇಹಿತರೆ ಅದು ನಮಗೆ ಗೊತ್ತಿಲ್ಲ, ಇದು 4G 5G ಅನ್ನೋದು ನನಗೆ ಗೊತ್ತಿಲ್ಲ ಸ್ನೇಹಿತರೆ. ಏನಂತ ಹೇಳಿದ ಅಣ್ಣ, 5G ತೊಗೊಂಡು 5G ಫೋನ್ ತೊಗೊಂಡು ಇನ್ನೂ ಟ್ರಕ್ ಹೋದ್ರಲ್ಲಿ 5G ತೊಗೊಂಡೆ. ಬೇಡಣ್ಣ, ಇಷ್ಟೇ ಸಾಕು ನನಗೆ. ಏನು ಅದು ಯೂಟ್ಯೂಬ್ ಮಾಡಿ ಪೇಮೆಂಟ್ ತೊಗೊಂಡ್ರಾಗ ಐತಣ್ಣ. ಇದು ಯೂಟ್ಯೂಬ್ ಸಕ್ಸಸ್ ಸಿಗುತ್ತೆ ಅಂತ ಗೊತ್ತಿಲ್ಲ ಸ್ನೇಹಿತರೆ. ಮತ್ತು ಅದು ಯೂಟ್ಯೂಬ್ ಸಲಾಗ ಅಷ್ಟು ಅಮೌಂಟ್ ಹಾಕಿ ರೊಕ್ಕ ಬಂಡವಾಳ ಹಾಕಿ ತೊಗೊಂಡೆ. ಮತ್ತು ಇದು ಸಕ್ಸಸ್ ಸಿಗ್ಲಿಕ್ಕಂದ್ರೆ ನನ್ನ ಪರಿಸ್ಥಿತಿ ನನಗೆ ಅವಾಗ ಭಾಳ ಗಂಭೀರ ಇತ್ತು ಸ್ನೇಹಿತರೆ ಪರಿಸ್ಥಿತಿ. ಬೇಡಣ್ಣ ಅಂತೇಳಿ ಇಷ್ಟೇ 9,500 ರೂಪಾಯಿ ಫೋನ್ ತೊಗೊಂಡೆ. ಈಗ ಅನ್ಸುತ್ತೆ ರೀ 5G ತೊಗೊಳ್ಳೋ ಕೈಲಿ ಅಂತ ಅನ್ಸುತ್ತಾ. ಮತ್ತು 2 ವರ್ಷ ಹಾಕಿ ಬಂತು ಫೋನ್ ತೊಗೊಂಡು. ಅದು ಫೋನ್ ಅಮೌಂಟ್ ಎಷ್ಟು ಹಾಕಿದ್ದೆ ಅಷ್ಟು ಅಮೌಂಟ್ ತೆಗೀತು. ಅದು ಎಷ್ಟು ಚಲೋ ಬಂದೈತಿ ರೀ ಫೋನ್. ಕ್ಯಾಮ್ರಾನು ಕ್ಲಿಯರ್ ಬಂದೈತಿ. ಎಷ್ಟು ಸಲ ಬಿದ್ದರೂ ಫೋನ್ ಏನೂ ಆಗಿಲ್ಲ. ನಮ್ಮ ಶ್ರಾವಣ ಹೋಗುದಾನ ರೀ, ಜಗ್ಗಿ ಸಲ ಹೋಗುದಾನ. ಆದರೂ ಫೋನ್ ಸ್ವಲ್ಪ ಚಲೋ ಬಂತು ಸ್ನೇಹಿತರೆ. ಎಷ್ಟು ರೊಕ್ಕ ಕೊಟ್ಟು ತೊಗೊಂಡು ಏನು ರೀ, 2-3 ವರ್ಷಕ್ಕೆ ಕ್ಯಾಮ್ರಾ ಮತ್ತು ಅವು ಕೆಡುವರಿ. ಈಗ ಅದಕ್ಕೆ ಸ್ನೇಹಿತರೆ 4G ಹೋಗಿ 5G ಫೋನ್ ತೊಗೋಬೇಕು. 5G ಫೋನು 5G ಸಿಮ್ಮಿಂದು ತೊಗೋಬೇಕು. ಭಾಳ ಸ್ಟ್ರಕ್ ಆಕತ್ತೈತೆ, ವಿಡಿಯೋ ಮಾಡೋಕ್ಕೂ ಕಷ್ಟ ಆಕತ್ತೈತಿ. ನಾನು 2-3 ವಿಡಿಯೋ ಹಾಕಬೇಕಪ್ಪ ಡೈಲಿ. ಯಾಕಂದ್ರೆ ಇಷ್ಟು ದಿನ ನಾವು ಒಂದು ವಾರ ಹುಷಾರಿದ್ದಿಲ್ಲ. ಇನ್ನು ಬಿಟ್ಟು ಇವತ್ತಿನಿಂದ ನಿರ್ಧಾರ ಮಾಡಿದ್ರಿ, ಇವತ್ತಿನಿಂದ ಮನೆ ಕೆಲಸ ಮಾಡ್ಕೋಬೇಕು. ಜಲ್ದಿ ನೆಸಿನಾಗ ಎದ್ದು ಮಾಡ್ಕೊಂಡು ಟಿಚಿಂಗ್ ಮಾಡಬೇಕು, ಬಟ್ಟೆ ಮಾರಬೇಕು, ಎಲ್ಲ ಕೆಲಸ ಮೊದಲು ಹೆಂಗೆ ಮಾಡಿದೆ ಅದೇ ರೀತಿ ಮಾಡಬೇಕು ಅಂತ ಅನ್ಕೋತಿರ್ತೀನಿ. ಆದ್ರೂ ಒಂದು ಏನರ ಕೈ ಕೊಟ್ಟು ಮನಸ್ಸು ಬೇಜಾರಾಗ್ಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ನಾನೊಂದು ಬೈಗದರೆ ದೈವ ಒಂದು ಬೈಗಿತ್ತಂತ. ಹಂಗೆ ನಾವೊಂದು ಮಾಡ್ಕೋತೀವಿ ರೀ, ಇದು ಮಾಡ್ಬೇಕು ಅದು ಮಾಡ್ಬೇಕಂತ ನಾವು ಅನ್ಕೋತೀವಿ. ದೈವ ಯಾರ ಮೇಲೆ ಸ್ನೇಹಿತರೆ, ಅದು ಯಾವ ಟೈಮ್ಗೆ ಏನಾಗೋದು ಆಗೇ ಆಗುತ್ತಾ. ನಾವು ಎಷ್ಟು ಓಡಾಡ್ರಿ ಹೊತ್ತು ಮುಳುಗೋ ಸ್ನೇಹಿತರೆ, ಹೊತ್ತು ಮುಳುಗಿಸ್ ಟೈಮ್ಗೆ ಮುಳುಗುತ್ತಾ. ಅದು ನನಗೆ ಜೀವನದಾಗ ಓಡಿಸ್ಕೊಂಡಿನಿ. ಆದ್ರೆ ಅವಾಗ ಶಾನ್ಯಕ್ಕಾಗಿ 5G ಫೋನ್ ತೊಗೊಂಡು ವಿಡಿಯೋ ಮಾಡೋಕ್ಕೆ ಏನೂ ಪ್ರಾಬ್ಲಮ್ ಬರ್ತಿದ್ದಿಲ್ಲ ಅಂತ ಅನ್ಕೋತೀನಿ. ಮತ್ತು ಆ ಕಡೆ ಒಂದು ವಾರ ಆ ಕಡೆ ಏನೂ ಕೆಲಸ ಮಾಡಲಿಲ್ಲ, ಅದೆಲ್ಲ ಬಾಕಿ ಕುಂತಿತ್ತು. ಇನ್ನೆಲ್ಲ ಶನಿವಾರನಕ್ಕೆ ಮನೆಗೆ ತೊಳ್ಕೊಂಡು ಅಷ್ಟು ಹಾಸಿ ಪಾಸಿ ಹೊಕ್ಕೊಂಡು ಬಟ್ಟೆ ಹೊಕ್ಕೊಂಡು ಕ್ವಾಣಕ್ಕೆ ಅವು ವ್ಯವಸ್ಥೆ ಮಾಡ್ಕೋಬೇಕು. ಇವತ್ತು ಸೋಮವಾರಕ್ಕೆ ಶನಿವಾರ ಇನ್ನೇನು ಬಾದು ಇಲ್ಲ. ಮತ್ತು ಪಾರ್ಸಲ್ ಒಂದು ಪ್ಯಾಕಿಂಗ್ ಮಾಡಿ ಇವತ್ತು ಮುದ್ದೆ ಮಾಡಕ್ಕೆ ಹೋಗ್ಬೇಕಂದ್ರೆ ಅದು ಹೋಗೋದಾಗಿಲ್ಲ. ಈ ಫೋನಿನ ಗೂಡು ಗದ್ದಲ ಕುಂತ್ಬಿಟ್ಟೆ. ಸಿಸ್ಟರಿಗೂ ಹೇಳಿದೆ, ಆಯ್ತು ನಾಳೆ ಹಾಕ್ರಿ ಸಿಸ್ಟರ್, ಆರಾಮಾಗಿ ಹಾಕ್ರಿ, ನಿಮ್ಗೆ ಆರಾಮಾಗೈತಿಲ್ರಿ ಮೊದಲು ಅಂತ ಕೇಳ್ತಾರೆ. ಎಲ್ಲರೂ ನಾನು ಯೂಟ್ಯೂಬ್ ಫ್ಯಾಮಿಲಿ ಸಿಕ್ಕಿದ್ದು ಒಂದು ದೊಡ್ಡ ಮಹತ್ವ ಅಂತಲೇ ಹೇಳ್ಬೋದು. ಮತ್ತು ಸ್ನೇಹಿತರು ಒಂದು ಕಮೆಂಟ್ ಬಂದಿತ್ತು, ಅಕ್ಕ ಟೀಚಿಂಗ್ ಬ್ಲೌಸ್ ಸ್ಟಿಚ್ ಮಾಡಿರಿ, ಇದನ್ನೆಲ್ಲ ಯಾಕೆ ರಗಳಿ ಹಾಕೋತೀರಿ, ಇದು ಕೆಟ್ಟ ಕಮೆಂಟ, ಒಳ್ಳೆಯ ಕಮೆಂಟ, ಬ್ಯಾಡ್ ಕಮೆಂಟ್ ಏನೋ ನಿಮ್ಗೆ ಗೊತ್ತಿರುತ್ತಾ. ಮತ್ತು ಅದ್ರಲಿಂತ ಏನು ಉಪಯೋಗ ರೀ, ನೀವು ಯೂಟ್ಯೂಬು ನೆಟ್ ವೇಸ್ಟಾ ಟೈಮ್ ವೇಸ್ಟಾ ಅಂತೀರಿ. ನನಗೆ ನೆಟ್ಟೂ ವೇಸ್ಟ್ ಅಲ್ಲಿ ಟೈಮೂ ವೇಸ್ಟ್ ಅಲ್ಲಿ ಸ್ನೇಹಿತರೆ. ನಾನು ಫಸ್ಟಿಗೆ ಯೂಟ್ಯೂಬ್ ಬರ್ಬೇಕಂದ್ರೆ ಪೇಮೆಂಟ್ನಿಂದ ನನ್ನ ಮಕ್ಕಳು ಶಾಲೆಗೆ, ನನ್ನ ಮಕ್ಕಳು ಎಜುಕೇಷನ್ಗೆ, ನನಗೆ ಸಂಸಾರಕ್ಕೆ ಹೆಲ್ಪ್ ಆಗುತ್ತಾ. ನನ್ನ ಮಕ್ಕಳು ಶಾಲೆ ಹೋದ್ರೆ ಏನಾಯ್ತು, ನನ್ನ ಸಂಸಾರನ ಹೆಂಗೆ ನಿಭಾಯಿಸ್ತೀನಿ, ನನ್ನ ಮಕ್ಕಳು ಶಾಲೆ ಹೋದ್ರೆ ಸಾಕಂತ ಯೂಟ್ಯೂಬ್ಗೆ ನಾನು ಕಾಲಿಟ್ಟಿದ್ದು ಸ್ನೇಹಿತರೆ. ಮೊದಲು ಫಸ್ಟಿಗೆ ಹೇಳ್ಬೇಕಾದ್ರೆ ನನ್ನ ತೆರಿ ಅದೇ ಇತ್ತು. ಇವಾಗ ಅನ್ಸುತ್ತೆ ಸ್ನೇಹಿತರೆ, ಯೂಟ್ಯೂಬ್ಗೆ ಕಾಲಿಟ್ಟಿಂದ ಮಕ್ಕಳು ಎಜುಕೇಷನ್ಗೂ ಆಗುತ್ತೆ, ನಮ್ಮ ಮೈಂಡ್ ಎಷ್ಟು ಫ್ರೆಶ್ ಆಗುತ್ತೆ. ನನಗೆ ಏನೇ ಕಷ್ಟ ಆಗಲಿ ನಿಮ್ಮ ಮುಂದೆ ಹೇಳ್ಕೊತೀನಿ, ಏನೇ ಖುಷಿಯಾಗಿ ಹೇಳ್ಕೊತೀನಿ. ಡೈಲಿ ಲೈಫ್ ಸ್ಟೈಲ್ ಅಂತ ಎಲ್ಲ ಥರ ಹೇಳ್ಕೊತೀನಿ ಸ್ನೇಹಿತರೆ. ಯಾವುದೂ ಮುಚ್ಚಿಡಲ್ಲ, ಯಾವುದೇ ಇಲ್ಲಿ ಏಕ್ ಮಾರ್ದೊತ್ತು ಕೂಡ ಅಂತೀನಲ್ಲ ಆ ಥರ ಹೇಳ್ಕೊಂಬಿಡ್ತೀನಿ. ಮತ್ತು ನೀವು ಎಲ್ಲ ಒಳ್ಳೆ ಸೊಲ್ಯೂಷನ್ ಕೊಡ್ತೀರಿ. ಇಷ್ಟು ದಿನ ಆದರೂ ನನಗೆ ಒಂದು ಕೆಟ್ಟ ಕಮೆಂಟ್ ಬಂದಿಲ್ಲ. ಆ ಸಿಸ್ಟರ್ ಕಮೆಂಟ್ ಹಾಕ್ಯಾರ, ಯಾಕಂದರೆ ನಾವು ಆ ಥರ ಇದ್ರೆ ಆ ಥರ ಕಮೆಂಟ್ ಹಾಕ್ತಾರೆ. ನಾವೇ ಆ ಥರ ಇರ್ಲಿಕ್ಕಾದ್ರೆ ಯಾಕೆ ಕೆಟ್ಟ ಕಮೆಂಟ್ ಹಾಕ್ತಾರೆ. ನಾವು ಇರೋದು ನಮ್ಮ ಲೈಫ್ ಸ್ಟೈಲ್ ಅಷ್ಟೇ ತೋರಿಸ್ಬೇಕು. ಇನ್ನೊಬ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಇನ್ನೊಬ್ರ ಬಗ್ಗೆ ಮಾತಾಡೋದು, ಅವ್ರು ತಂದು ಇವ್ರ ಮುಂದೆ ಹೇಳೋದು, ಇವ್ರು ತಂದು ಅವ್ರ ಮುಂದೆ ಹೇಳೋದು, ಈ ಥರ ಮಾಡಿದ್ರೆ ಯಾರಾದರೂ ಬ್ಯಾಡ್ ಕಮೆಂಟ್ರ್ ಹಾಕ್ತಾರೆ, ಏನೋ ಮಾಡ್ತಾರೆ ಸ್ನೇಹಿತರೆ. ಆದರೆ ಇದ್ದಾಗ ₹1 ಇದ್ದಾಗ ನನ್ನ ಮಕ್ಳಿಗೆ ತಿನ್ನಿಸ್ತೀನಿ, ಇಲ್ಲಾರ ನಾನು ಸುಮ್ಮನೆ ಕುಂದಿರ್ತೀನಿ. ಆದರೆ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಅಂತ ಎಷ್ಟೆಲ್ಲ ಹೆಲ್ಪ್ ಆಗೈತೆ ನನಗಂತೂ. ಅವ್ರು ಪ್ರೀತಿ ತೋರ್ಸಕತ್ತಾರಲ್ಲ, ಏನು ಪೇಮೆಂಟ್ ಬರುತ್ತೋ ಬಿಡ್ತೋ ಗೊತ್ತಿಲ್ಲ. ಯೂಟ್ಯೂಬ್ ಬಿಡಬಾರ್ದು. ದುನೇ ಅನ್ನಲಿ, 100 ಮಂದಿ 100 ಮಾತಾಡಲಿ, 1000 ಮಂದಿ 1000 ಮಾತಾಡಲಿ, ನಾನು ಯೂಟ್ಯೂಬ್ ಬಿಡಬಾರ್ದು. ಅಲ್ಲಿ ಬಲವಾದ ಫಿಕ್ಸ್ ಮಾಡ್ಕೊಂಡ್ಬಿಟ್ಟೆ. ಮೊದಲೆಲ್ಲ ನಾನು ಯೂಟ್ಯೂಬ್ ಬಿಡ್ತೀನಿ, ಸಾಕಪ್ಪ ಯೂಟ್ಯೂಬ್ ಸವಾಸನೆ ಸಾಕು, ಹಂಗೆ ಹಿಂಗೆ ಅಂತ ಭಾಳ
ಗೊಂದಲದಾಗಿದ್ದೆ ಸ್ನೇಹಿತರೆ. ನನಗೂ ಅದೇ ಅನ್ಸೋದು, ಸಿಸ್ಟರ್ ಏನು ಹೇಳ್ತಾರಲ್ಲ ಅದೇ ಅನ್ಸೋದು. ಟೀಚಿಂಗ್ ಇದು ಎಲ್ಲ ನೆಟ್ ವೇಸ್ಟಾ, ಟೈಮ್ ವೇಸ್ಟಾ, ಟೀಚಿಂಗ್ ಮಾಡಿದ್ರೆ ಟೀಚಿಂಗ್ ಆತಾವು, ಬ್ಲೌಸ್ ಸ್ಟಿಚ್ ಮಾಡಿದ್ರೆ ಇದೆಲ್ಲ ವೇಸ್ಟ್ ಅಲ್ಲ, ಏನು ಮಾಡೋದು ಬಿಡು, ಬೇಡ ಅಂತ ಅನಿಸ್ತಿತ್ತು. ಇವಾಗಿಲ್ಲ, ಇನ್ನು ಟೀಚಿಂಗ್ ಸ್ವಲ್ಪ ಡಾಕ್ಟ್ರ್ ಬೇಡ ಇಂದ ನಾನು ಬೇಡ ಅನ್ಸಕತ್ತೆ ಸ್ನೇಹಿತರೆ. ಡಾಕ್ಟ್ರ್ ಬೇಡ ಅನ್ಲಿಕ್ಕೆ ಅದನ್ನು ನಾನು ಮಾಡ್ಯಾಕಿನಿ. ಡಾಕ್ಟ್ರ್ ಬೇಡ ಅಂದ್ರೆ ₹100 ₹50 ವಾರ ಒಂದು ₹200 ಹೊಲಿ ಐತಿ ಸ್ನೇಹಿತರೆ. ವಾರ ಒಂದು ₹200 ತೆಗಿತೀನಿ. ಮತ್ತು ಬಟ್ಟೆ ವ್ಯಾಪಾರದೂ ನಿಮ್ಮ ಪುಣ್ಯ ನಿಮ್ಮ ಆಶೀರ್ವಾದ ಅಂತ ಬಟ್ಟೆ ವ್ಯಾಪಾರ ಚೆನ್ನಾಗಿರುತ್ತೆ. ಈಗ ಒಂದು 10 ದಿನ ಆಯ್ತು ಬಟ್ಟೆ ವ್ಯಾಪಾರ ಕೈ ಕಟ್ಟಾಗ್ಯದಂಗೆ ಆಗೈತೆ ರೀ. ಎಮ್ಮೆ ಹೈನು ಇದ್ದಂಗೆ ಸ್ನೇಹಿತರೆ. ಇವತ್ತು ನನ್ನ ಕೈ ಅಮೌಂಟ್ ಇರಲಿಕ್ಕೂ ಶ್ರಾವಣಿ ನಾನು ಮುಕ್ಕೊಂದಾಗ ₹1 ಇದ್ದಿಲ್ಲ ಸ್ನೇಹಿತರೆ. ನನ್ನ ಕಡೆ ₹1000 ಸೀರೆ ಆರ್ಡ್ರ್ ಕೊಟ್ಟರು ಸಿಸ್ಟರ್ ಒಬ್ಬರು. ಅವ್ರನ್ನ ಇವತ್ತೇ ನೆನೆಸ್ಬಾರ್ದ್ರಿ. ಆ ಟೈಮಿಗೆ ಎಷ್ಟು ಆಸೆ ಆಯ್ತು ಗೊತ್ತಾ, ಅವ್ರು ನಮ್ಮ ಕಡೆ ಸೀರೆ ತೊಗೊಂಡ ₹1000 ಅಮೌಂಟ್ ಕೊಡಲಾಕ. ಅದು ಆಸೆ ಆಗಿದ್ದು ಎಷ್ಟು ಹೇಳ್ರಿ. ಅದು ನನಗೆ ಭಾಳ ಆಸರೆ ಆಯ್ತು ಸ್ನೇಹಿತರೆ. ಶ್ರಾವಣಿ ನಾನು ದವಾಖಾನೆ ತೋರ್ಸ್ಕೊಂಬರಕ್ಕೆ ಭಾಳ ಹೆಲ್ಪ್ ಆಯಿತು. ಶ್ರಾವಣಿ ಕೂಡ ತೋರ್ಸಿನಿ, ಇನ್ನೂ ಕಮ್ಮಿ ಆಗವಲ್ದು ಸ್ನೇಹಿತರೆ. ಏನು ಮಾಡೋದು, ಹೋಗ್ಯಾಳ ಇವತ್ತು ಸ್ಕೂಲಿಗೆ. ಸೋಮವಾರ ಪೇಪರ್ ಅದಾವು, 6 ತಿಂಗಳದ್ದು ಎಕ್ಸಾಮ್ ರೀ. ಈಗ ಇದೇ ಟೈಮಿಗೆ ಕಾಡ್ಬೇಕಾ ನಾನು, ಅದೇ ಸಾಲಿಗೆ ಹಚ್ಚಬೇಕು, ಅದೇ ಸಾಲಿಗೆ ಕಲಿಬೇಕು ಮಗಳು ಅಂತೇಳಿ ಹೆಂಗೋ ಕಷ್ಟಪಟ್ಟು ಕೋರ್ಸ್ ಹಚ್ಚೀನಿ ರೀ. 6 ತಿಂಗಳು ಪೇಪರ್ಗೆ ಆರಾಮ್ ತಪ್ಪೈತೆ, ಏನು ಮಾಡೋಕ್ಕಾಗಲ್ಲ, ಬರೋದು ಬರಲಿ. ಆದ್ರೆ ಆಕಿನೂ ಹೋಗ್ತೀನಿ ಮಮ್ಮಿ, ನಾ ಬರಿತೀನಿ ಮಮ್ಮಿ ಪೇಪರ್ ಅಂತೇಳಿ ಹೋದ್ಲು. ನಾನು ಇಲ್ಲವ ಏನಾದ್ರು ಜ್ವರ ಬಂದು ಅಂದ್ರೆ ಹಂಗೆ ನೀನು ರೆಸ್ಟ್ ಮಾಡು, ಪೇಪರ್ ಬರೀ ಅಷ್ಟೇ ರೆಸ್ಟ್ ಮಾಡು ಅಂತೇಳಿ. ಇಲ್ಲಿ ಎಡಕ್ಕೆ ಹೋಗಬೇಡ, ಅಂತ ತಿನ್ನಬೇಡ, ನೀರನ್ನು ಬಾಟ್ಲಲ್ಲಿ ಕುಡಿ ಅಂತ ಕಾದ ನೀರು ಹಾಕಿ ಕಳಿಸಿ ಸ್ನೇಹಿತರೆ. ನಾವು ತಾಯಿದವ್ರು ಮಾಡಬೇಕು. ಮಕ್ಕಳು ನಾವು ತಿಳ್ಕೊಳ್ಳೋ ಶಕ್ತಿ ಇರ್ಬೇಕು ರೀ ಮಕ್ಕಳಿಗೆ. ಮಕ್ಕಳು ನಮ್ಮ ಕಷ್ಟ ಸುಖ ಅರ್ಥ ಮಾಡ್ಕೊಂಡಿರ್ಬೇಕು. ನಾ ಸಾಲಿಗೆ ಹಚ್ಬೇಕಂದ್ರೆ ಅದೊಂದು ದೊಡ್ಡ ಕತ್ತಿನೇ ಆಗಿ ಸ್ನೇಹಿತರೆ. ಪರ್ಸ್ ಕಳ್ಕೊಂಡು, ರೊಕ್ಕ ಕಳ್ಕೊಂಡು, ಹತ್ಗೋತ ಮನೆ ಬಂದು ಕೂಳಿಲ್ಲ ನೀರಿಲ್ಲ, ಸಾಲಿಗೆ ಹಚ್ಬೇಕಂದ್ರೆ ಭಾಳ ಕಷ್ಟಪಟ್ಟೀನಿ. ಆದ್ರೆ ನಾನು ಏನೋ ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ, ಸಿಸ್ಟರ್ ನೀವು ಅನ್ಕೊಂಡು ಕೆಲಸ ಮಾಡೇ ಮಾಡ್ತೀರ ಅಂತ ಕಮೆಂಟ್ ಹಾಕಿದ್ರಿ. ಅದು ಮಾತ್ರ ದೇವ್ರು ಕೊಟ್ಟು ವರ ಅಂತಲೇ ಹೇಳ್ಬೋದು. ಇದೇ ಆಗಬೇಕು. ಇವತ್ತು ಇದ್ರ ಅನ್ಕೊಂಡು ಆ ಕೆಲಸ ಬಿಡಲ್ಲ ಸ್ನೇಹಿತರೆ, ಮಾಡೇ ಮಾಡ್ತೀನಿ. ನಮ್ಮ ಶ್ರಾವಣಿ ಬೇರೆ ಸಾಲಿ ಇರ್ತಿದ್ದೆ, ₹1000 ಕಟ್ಟಿದ್ದೆ. ₹1000 ಹೋದ್ರಲ್ಲಿ ಆ ಸಾಲಿಯರಿಗೆ ₹1000 ಕೊಡ್ರಿ ಅಂತ ಕೇಳಿ. ಯಾಕಂದ್ರೆ ಅವರು ಮಕ್ಕಳು ಎಜುಕೇಷನ್ ಕೊಡ್ಸಕ್ಕೆ ಮಾಡ್ತಾರೆ. ಸಾಲ ಸರಿ ಇಲ್ಲ ಅಂತಲ್ಲ, ಸಾಲ ಚಲೋ, ಎಲ್ಲ ಸಾಲ ಚಲೋ ಇರ್ತದೆ ಸ್ನೇಹಿತರೆ. ಸಾಲಿ ಮ್ಯಾಗ ಯಾರೂ ದೂರ ಹಾಕೋಬೇಡ್ರಿ, ಯಾವ ಸಾಲಿ ಮ್ಯಾಗೂ ದೂರ ಬೇಡ್ರಿ, ಯಾವ ಸಾಲಿ ಮ್ಯಾಗ ಅನ್ಬೇಡ್ರಿ. ಯಾಕೆ ಎಲ್ಲ ಸಾಲಿನೂ ಚಲೋನೇ ಇರ್ತಾವೆ. ಎಷ್ಟೋ ಕನ್ನಡ ಗೋರ್ಮೆಂಟ್ ಶಾಲ್ಯಾಗ ಕಲ್ತವ್ರು ಎಷ್ಟೆಷ್ಟೋ ನೌಕರಿ ಮಾಡಾಕತ್ತಾರ. ಇಂಗ್ಲೀಷ್ ಮೀಡಿಯಮ್ಮಾಗ ಕಲಿಬೇಕು ಅನ್ನೋದೇನಿಲ್ಲ, ಗೋರ್ಮೆಂಟ್ ಶಾಲ್ಯಾಗೂ ಕಲಿಬೋದು. ಅದು ಮಾತ್ರ ಪ್ರಶ್ನೆ ಬರ್ತಿರ್ಬೇಕು ನಿಮಗೂ. ಆ ಥರ ನಾವು ಕಲ್ತಿಲ್ಲ, ನಮ್ಮ ಮಕ್ಕಳೆಲ್ಲ ಕಲೀಲಿ ಅನ್ನೋದು ನನ್ನ ಮನಸ್ಸಿನ ಸ್ನೇಹಿತರೆ. ನಾನು ಕಲ್ತಿಲ್ಲ, ನಾವು ಗೋರ್ಮೆಂಟ್ ಶಾಲೆ ಕಲ್ತೀವಿ. ಕಲಿತಿಷ್ಟು ಒಂದು ಸಂಸಾರ ನಿಭಾಯಿಸ್ಕೊಂಡು ಹೋಗ್ತೀವಿ. ಆ ಶಕ್ತಿ ಕೊಟ್ಟಾನ ದೇವ್ರು. ಅದು ಅಂತಲ್ಲ, ಜೀವನದಾಗ ಸಾಲಿ ಕಲ್ತು ನೌಕರಿ ತೊಗೊಂಡ್ರೆ ಒಂದೇ ಗುರಿ ಅಲ್ಲ. ಜೀವನ ಹೆಂಗೆ ಸಾಗಿಸ್ತೀವಿ, ಜೀವನ ಹೆಂಗೆ ರನ್ ಮಾಡ್ತೀವಿ, ಅದು ಒಂದು ಗುರಿ ಇರುತ್ತೆ ಸ್ನೇಹಿತರೆ. ಜೀವನದಾಗ ನಾವು ಸಾಲಿನೇ ಕಲಿಬೇಕು, ಅಷ್ಟು ಸಾಲಿ ಕಲಿತು ಆ ನೌಕರಿ ಮಾಡ್ತೀವಿ. ಯಾವ ನೌಕರಿ ಮಾಡಿ ಸರಿಯಾಗಿ ಜೀವನ ಮಾಡ್ಕೊಂಡು ತಿನ್ಲಿಕ್ಕೆ ಎದಕ್ಕೆ ಬಂತು, ನೀರಾಗ ಹುಂಚ್ಕೊಂತ ಹೋದಂಗೆ ಸ್ನೇಹಿತರೆ. ಅದಕ್ಕೆ ಬನ್ನಿ ಸ್ನೇಹಿತರೆ, ಈ ಮಧ್ಯಾಹ್ನ ಊಟಕ್ಕೆ ರೊಟ್ಟಿ ಅಷ್ಟೇ ಕುಂತಾಳ. ರೊಟ್ಟಿ ಮಾಡೋದು ಬಾಯಿ ಹುಷಾರ್ಲಾರ್ಕ ಮಾಡೋದು ಆಗೈತೆ. ಒಂದು 10 ರೊಟ್ಟಿ ಮಾಡ್ಯಾವ್ರಿ. ಇನ್ನು ಅನ್ನ ಬ್ಯಾಳೆ ಸಾಂಬಾರು ತಂಗೂರು ರೊಟ್ಟಿ ಉಳ್ದು ನಮ್ಮ ಉತ್ತರ ಕರ್ನಾಟಕ ಬ್ಯಾಳೆ ಸಾಂಬಾರೇ ಕಾಂಬಿನೇಷನ್. ಅದಕ್ಕೆ ಬ್ಯಾಳೆ ಸಾಂಬಾರು ಮಾಡಿ ಉಳ್ಳಾಗಡ್ಡಿ ಸಾಂಬಾರು ಹಾಕ್ಕೊಂಡು ತಿಂತಾಯಿದ್ರು. ಅದು ಮಧ್ಯಾಹ್ನ ಬೇರೆ ಸ್ನೇಹಿತರೆ. ಮತ್ತು ಅನ್ನ ಸಾಂಬಾರು ಮಾಡ್ಕೊಂಡ್ಬಿಡ್ತೀನಿ. ನಾನು ಸಾಂಬಾರು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಸ್ನೇಹಿತರೆ. ಏನು ಹಾಕಿ ಕುದಿಸಿ ಏನಿಲ್ಲ ಅಂತ. ಇದ್ದಿದ್ರಾಗನ ಅಚ್ಚುಕಟ್ಟಾಗಿ ಅಡುಗೆ ಮಾಡ್ಕೊತೀವಿ. ಅದೇ ಬೇಕು ಅದು ಎಲ್ಲ ಹೆಚ್ಚಬೇಕಂತಲ್ಲ, ಹೆಚ್ಚು ಹಾಕೋದ್ರಿಂದ ಅಡುಗೆ ರುಚಿಯಾಗುತ್ತಂತ ಸ್ನೇಹಿತರೆ. ಇದ್ದಿದ್ರಾಗ ನೀವು ಇನ್ನು ಮನ್ಯಾಗ ಏನೈತೆ ಅಂತ ಶಿಸ್ತಾಗ ಮಾಡಿರಿ. ಇಷ್ಟು ರುಚಿಯಾಗಿ ಸಾಂಬಾರು ಮಸ್ತಾಗಿ ಸ್ನೇಹಿತರೆ. ಅಡುಗೆ ಮಾತ್ರ ಇದ್ದಿದ್ರಾಗ ರುಚಿ ಮಾಡ್ತೀನಿ ರೀ. ನಿಮ್ಗೆ ಏನೋ ಗೊತ್ತಿಲ್ಲ, ಅಡುಗೆ ಇಲ್ಲಿ ಒಂದಿಂದಾದ್ರೂ ನಮ್ಮ ಅತ್ತೆಯರ ಮಾವರ ಇರ್ಬೋದು ಅಡುಗೆ ಚಲೋ ಮಾಡ್ತೀವ ಅಂದ್ರೆ ಅಲ್ಲಿ ಅವ್ರಾಗಾದ್ರು ನಮ್ಮ ಅಣ್ಣವ್ರು ಬಂದ್ರಂದ್ರೆ ನಮ್ಮ ಅಡಿಗೆ ಕರ್ದಂಟು ಮತ್ತು ಬ್ಯಾಳೆ ಸಾಂಬಾರು ಮಾಡ್ಸ್ಕೊಂತಾರೆ ನಮ್ಮನ್ನ. ಅಡುಗೆ ಚಲೋ ಆಗತ್ತೆ ರೀ. ಏನೋ ಗೊತ್ತಿಲ್ಲ ಅಡುಗೆ ಏನೋ, ಆದರೆ ಎಲ್ಲ ಥರ ಹೆಚ್ಚಬೇಕಂತ ಅನ್ನೋಕ್ಕಲ್ಲ, ಇದ್ದಿದ್ರಾಗನೇ ಅಡ್ಜಸ್ಟ್ ಮಾಡ್ಕೊಂಡು ಹೆಚ್ಚಾಕಿ ಮಾಡಿಬಿಡ್ತೀನಿ ರೀ. ಆದ್ರೆ ಅದಕ್ಕೆ ತಕ್ಕಂಗೆ ಅದೇ ಮಸ್ತಾಗಿರ್ತದೆ ಸಾರು. ನಾವು ಉಯ್ಯಂತ ಹೆಚ್ಚಾಕಿ ಮಾಡ್ತೇವಲ್ಲ, ಸಾರು ಟೇಸ್ಟ್ ಆಗಿರಲ್ಲ ಸ್ನೇಹಿತರೆ. ಅದಕ್ಕೆ ಎಲ್ಲ ಥರನೇ ಬೇಕು. ಒಂದಿರ್ಲಿಕ್ಕೆ ನಡೆಯಲ್ಲ ನೋಡಪ್ಪ ಅಂತ ಎಲ್ಲ ಹಾಕಿ ಮಾಡಿರ್ತೀವಿ, ಸಾರು ರುಚಿನೇ ಆಗಲ್ಲ. ಒಂದಿತ್ತು ಒಂದಿಲ್ಲ ಮಾಡಿ ನೋಡಿ, ಮಸ್ತ್ ರುಚಿಯಾಗಿರ್ತದೆ ಸಾಂಬಾರು. ಯಾವುದೇ ಅಡುಗೆ ಇಲ್ಲಿ ಒಂದಿತ್ತು ಒಂದಿಲ್ಲ ಮಾಡಿರಿ ಮಸ್ತಾಗಿರ್ತದೆ ರೀ. ಯಾಕೆ ಮಾಡೋದು ರೀತಿ ಇರ್ತೈತಲ್ಲ, ಆ ರೀತಿ ಒಳಗೆ ಅನ್ವರ್ಸ್ಕೊಂಡು ಮಾಡಿದ್ವಿ ಅಂದ್ರೆ ಅಡುಗೆ ರುಚಿನೇ ಆಗುತ್ತೆ. ನಮಗೆಲ್ಲ ಈ ಸೇಯಲಿಕ್ಕಂದ್ರೆ ಅದು ಇಲ್ಲ ಅದಕ್ಕೆ ಸೇಯಾಗಿಲ್ಲ ಅಂತೀವಿ. ಅದು ತಪ್ಪದು, ಮೂರ್ಖತನ. ಅದನ್ನ ತಿಳ್ಕೊಂಡ್ರೆ ಮೂರ್ಖತನ. ನಾನು ಅದು ಇಲ್ಲ ಇದಿಲ್ಲ ಇದ್ದಿದ್ದೇ ಹಾಕಿ ಮಾಡಿಬಿಡ್ತೀವಿ. ಮನ್ಯಾಗ ಏನಿರ್ತದೆ ಅದನ್ನೇ ಹಾಕ್ತೀವಿ. ನಮ್ಮ ಖಾರ ಉಪ್ಪು ಹಾಕಿ ಕೂಸಿಟ್ಟಿರ್ತೀವಿ, ಎಷ್ಟು ಆಗಿರ್ತೈತೆ ರೀ. ಎಣ್ಣೆ ಅವಾಗ ಹಿಂದಕ್ಕೆ ಇರೋಲ್ಲ, ಎಣ್ಣೆ ಇರ್ಲಿಕ್ಕೆ ಖಾರ ಉಪ್ಪು ಅರಿಶಿನ ಪುಡಿ ಹಾಕಿ ಬ್ಯಾಳೆ ಹಾಕಿ ಕುದಿಸ್ಕೊಂಡು ಕಟ್ ಮಾಡ್ಕೊಂಡು
ತೊಂಗುರ್ಟಿ ಹಾಕೊಂಡು ತಿಂದಾರಂತ್ರಿ. ಆ ಪರಿಸ್ಥಿತಿಯನ್ನು ಇವಾಗಿನ ಯಾರಿಗೂ ಇಲ್ಲ ಸ್ನೇಹಿತರೆ. ಆ ಥರ ಯಾರಿಗೈತ್ರಿ? ಯಾರಿಗೂ ಇಲ್ಲ. ಈಗೇನು ರೀ ಎಲ್ಲ ಜನ್ರೇಷನ್ ಭಾಳ ಮುಂದೋಗೈತ್ರಿ. ಅವಾಗ ಹಂಗೆ ತಿಂದಿದ್ದ ಅದು ಕಟ್ಟು ಗೋಡೆ ಅರಿಶಿನ ಪುಡಿ ಉಪ್ಪು ಇಷ್ಟೇ ತಿಂದ ಅಷ್ಟು ದಿನ ಬಾಳ್ಯಾರಿ. ಈಗ ಊರ ಪದಾರ್ಥ ಹಾಕಿ ಮಾಡಿ ತಿಂದು 30 ದಿನ 30 ವರ್ಷ ಬಾಳ್ಬೇಕು ವಜ್ಜ ಸ್ನೇಹಿತರೆ. ಇವಾಗಿನ ಕಾಲ ಹಿಂಗೆ, ಅವಾಗಿನ ಕಾಲ ಹಂಗೆ. ಅವಾಗಿಂದ ಬೆಸ್ಟ್ ನೋಡಿ. ವಾರ ಅರ್ಧ ಕಿಲೋ ಪಾಕುಲ ಎಣ್ಣೆ ಒಂದು ವಾರ ಮಾಡಿದ್ರಂತ. ಈಗ 1 ಕಿಲೋ ಎಣ್ಣೆ ಸಾಲವಲ್ಲ ಸ್ನೇಹಿತರೆ. ಇವಾಗೆಲ್ಲ ಸುಡುಗಾಡು ಎಣ್ಣೆ ಬಂದಾವು, ಸುಡುಗಾಡು ತರಕಾರಿ ಬಂದಾವು, ಸುಡುಗಾಡು ಐಟಮ್ಸ್ ಸುಡುಗಾಡು ಬಂದಾವು. ಪಿಜ್ಜಾ ಬರ್ಗರ್ ಅಂತಾರೆ. ನಾನು ಈಗ 30 ವರ್ಷನೇ ಕಾದು ಸ್ನೇಹಿತರೆ, ನಾನು ಇನ್ನೂ ಒಮ್ಮೆ ತಿಂದಿಲ್ಲ. ತಿನ್ಬೇಕನ್ನೋ ಆಸೆ ಐತ್ರಿ, ಆದ್ರೆ ಒಮ್ಮೆ ತಿನ್ಬೇಕನ್ನೋ ಆಸೆ ಐತೆ. ಯಾವಾಗ ತಿಂತೀನೋ ಗೊತ್ತಿಲ್ಲ. ಆದ್ರೆ ಅದು ಬೆಸ್ಟ್ ಅಲ್ಲ ಬಿಡ್ರಿ. ಇದೇ ನಮ್ಮ ಉತ್ತರ ಕರ್ನಾಟಕ ರೊಟ್ಟಿ ಪಲ್ಯ ಇದೆ ನಮಗೆ ಬೆಸ್ಟ್ ಅನ್ಸುತ್ತೆ ನೋಡಿ. ಅಷ್ಟು ರೊಕ್ಕ ಕೊಟ್ಟ ಇವಾಗ ನಾನು ಸ್ವಲ್ಪ ಆ ಕಡೆ ಈ ಕಡೆ ಕೈ ಸೊಳ್ಳು ಬಿಟ್ಟು ಸ್ನೇಹಿತರೆ. ಯಾಕಂದ್ರೆ ಒಂದು ಸ್ವಲ್ಪ ಅಮೌಂಟ್ ಇರೋಣ ಅಷ್ಟು ಏನು ಅದು ಇದು ತಂದು ಮಕ್ಳಿಗೆ ಅಂತೇಳಿ ಮಕ್ಕಳಿಂತ ಜೀವನ ಅಂತೇಳಿ ಭಾಳ ಕೈ ಆಡಕತ್ತಾನ. ನಮಗೆಲ್ಲ ಖರ್ಚು ಮಾಡೋದು ಹೆಚ್ಚಾಗೈತ್ರಿ. ಅದೇನೋ ಇನ್ನೊಂದು ದಿನ ಸ್ನೇಹಿತರೆ ನಾ ಎಲ್ಲ ಚಾಕ್ಲೇಟು, ಬಿಸ್ಕಿಟು, ಬೇಕ್ರಿ ಐಟಮ್ಸು ಮತ್ತು ಕಿರಾಣಿ ಅಂಗಡಿ ಐಟಮ್ಸು ಜಗ್ಗಿ ತಂದುಬಿಟ್ಟಿದ್ದೆ. ಎಲ್ಲರಿಗೂ ಬೇಜಾರಾಗಿರ್ಬೇಕು, ಏನಪ್ಪ ಅಕ್ಕ ಇಷ್ಟೆಲ್ಲ ಒಮ್ಮೆ ತಂದ್ಬಿಟ್ಟ. ಹಂಗೆ ನೋಡಿ ದಬಾಸ್ ದಾಬ್ ಇದ್ದು ಅಂದ್ರೆ ಆ ಕಡೆ ತೆಕ್ಕಿ ಹೋದರ ಹೋಗಲಿ, ತೆಕ್ಕಿ ಬಂದರ ಬರಲಿ, ಹಿಂಗೆ ಸ್ನೇಹಿತರೆ ನಮ್ಮದು. ಅದು ಅಡುಗೆ ಮಾಡಿದ್ರು ಹಾಗೆ ರೀ, ಕೈ ಸಾಂದಲ್ಲ ಏನೋ ಗೊತ್ತಿಲ್ಲ. ತರೋದು ರೊಕ್ಕ ಅಂತ ವಿಚಾರ ಮಾಡಲ್ರಿ, ತರಕತ್ತೆ ತಂದುಬಿಡೋದು, ಅಡುಗೆ ಮಾಡಕತ್ತೆ ಮಾಡಿಬಿಡೋದು, ಹೋಗುತ್ತಾ ಬರ್ತಾ ಹಿಂದೆ ಮುಂದೆ ನೋಡೋದಿಲ್ಲ ಸ್ನೇಹಿತರೆ. ಇದೊಂದು ಸಲಾಗ ಅವ್ನ ಕೈ ನುಗ್ಗು ಬೇಯಿಸ್ಕೊತೀನಿ ರೀ. ಇದೊಂದು ಏನು ಮಾಡೋಕ್ಕಾಗಲ್ಲ, ಅದೇನೋ ರಕ್ತಾಗ ಬೆರೆತ್ಬಿಟ್ಟೈತ್ರಿ. ಆದ್ರೆ ಒಟ್ಟು ಹೆಂಗೆ ಇಲ್ಲಿ ಸ್ನೇಹಿತರೆ, ಆ ರಾಯರ ಆಶೀರ್ವಾದ ಇದೆ. ಆ ರಾಯರ ಇದು ಇದೆ ನಮ್ಗೆ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇದೆ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ನಿಂದ ಏನಾದರೂ ಸಾಧಿಸ್ಬೋದು. ರಾಯರ ಆಶೀರ್ವಾದ ಐತೆ. ನಿಮ್ಮೆಲ್ಲರ ಪ್ರೀತಿ ವಾತ್ಸಲ್ಯ ನಿಮ್ಗೆ ಹೆಂಗೆ 1 ಕೋಟಿ ನಮನಗಳ ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ ಸ್ನೇಹಿತರೆ. ಅತಿ ಥ್ಯಾಂಕ್ಸ್ ಅಂತ ಹೇಳೋಕ್ಕಾಗಲ್ಲ. ಯೂಟ್ಯೂಬ್ ಫ್ಯಾಮ್ಲಿಗೆಲ್ಲ 1 ಕೋಟಿ ಹೇಳಿದ್ರು ಕಮ್ಮಿನೇ, ಎಷ್ಟು ಕೋಟಿ ಹೇಳಿದ್ರು ಕಮ್ಮಿನೇ. ಯಾಕಂದ್ರೆ ನಮ್ಮ ವೀಡಿಯೋಸ್ಗಳು ನೋಡಿ ನಮಗೊಂದು ಕಮೆಂಟ್ ಹಾಕಿ, ನಮಗೊಂದು ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡ್ತಿಲ್ಲ. ಇದ್ರ ಹೆಲ್ಪ್ ಮುಂದೆ ಯಾವ ಹೆಲ್ಪ್ ಒಂದು ದೊಡ್ಡ ಹೆಲ್ಪ್ ಅಲ್ಲ ಸ್ನೇಹಿತರೆ. ಮತ್ತು ಸ್ನೇಹಿತರೆ ನನ್ನ ವಿಡಿಯೋ ಆದಷ್ಟು ಹೊಸಬ್ರಿಗೆ ಶೇರ್ ಮಾಡಿರಿ ವಿಡಿಯೋಗಳು. ಒಂದು ಸ್ವಲ್ಪ ಓಡಲಿ, ಯಾಕೆ ವಿಡಿಯೋ ಓಡ್ತಾ ಇಲ್ಲ. ಒಂದು 2-3 ತಿಂಗಳಿಗಾರ ಪೇಮೆಂಟ್ ಆಗಂಗೆ ಮಾಡಿರಿ ಸ್ನೇಹಿತರೆ. ಅದೆಲ್ಲ ನಿಮ್ಮ ಕೈಯಾಗೈತ್ರಿ. ನಮಗೆ ಬೆಳೆಸಬೇಕು, ಕಡೆ ಒಗಿಬೇಕು ಅನ್ನೋದು ಎಲ್ಲ ನಿಮ್ಮ ಕೈಯಾಗೈತೆ. ನೀವು ಫುಲ್ ವಿಡಿಯೋ ನೋಡಿ ಒಂದು ಲೈಕ್ ಕೊಟ್ಟು ಒಂದು ಒಳ್ಳೆ ಕಮೆಂಟ್ ಹಾಕಿ ಒಂದು 4 ಮಂದಿ ಶೇರ್ ಮಾಡಿದ್ರಂದ್ರೆ ನಮಗೊಂದು ದೊಡ್ಡ ಹೆಲ್ಪ್ ಮಾಡ್ದಾಗ ಸ್ನೇಹಿತರೆ. ಎಷ್ಟೋ ದೊಡ್ಡ ಯೂಟ್ಯೂಬರ್ ವಿಡಿಯೋ ಓಡ್ತಿರ್ತಾವೆ ಅಂತಲ್ಲಿ ನೋಡಿ ನೆಟ್ ವೇಸ್ಟ್ ಮಾಡ್ತಿರ್ತೀರಿ. ಅದನ್ನು ನೋಡಿರಿ, ಬ್ಯಾಡಲ್ಲ ಅವ್ರನ್ನೂ ನೋಡಿರಿ. ನಮ್ಮನ್ನೂ ಒಂದಿಷ್ಟು ಬಡ್ರನ್ನ ಒಂದಿಷ್ಟು ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಒಂದು ಸ್ವಲ್ಪ ಮ್ಯಾಕ್ ಎತ್ತಾಕ. ಯಾಕಂದ್ರೆ ನಾನು ಈ ಸಲ ಪೇಮೆಂಟ್ ಬಂತಂತ ಶ್ರಾವಣ ಸಾಲಿಗೆ ಎತ್ತಿಡ್ಬೇಕಂತ ಮಾಡೀನಿ ಸ್ನೇಹಿತರೆ. ಆದಷ್ಟು ವಿಡಿಯೋಗಳೆಲ್ಲ ಶೇರ್ ಮಾಡಿರಿ. ಅದೇ ಒಂದು ನಾನು ನಿಮ್ಮ ಕೇಳೋದು. ಇನ್ನು ಮುಂದಕ್ಕೆ ಇಬ್ಬರು ಸಾಲಿ ವಜ್ಜೆ ಆಗುತ್ತೆ. ಅದೇ ಸಾಲಿಗೆ ಹಾಕ್ಬೇಕು, ಇಬ್ಬರನ್ನೂ ಅದೇ ಸಾಲಿಗೆ ಹಾಕ್ಬೇಕು ಅನ್ನೋದೈತೆ. ಅದು ಎಲ್ಲ ನೀವೇನು ರೊಕ್ಕ ಕೊಟ್ಟು ನಮಗೇನು ದುಡ್ಡು ಕೊಟ್ಟೆ ಹೆಲ್ಪ್ ಮಾಡ್ಬೇಕು ಅನ್ನಂಗಿಲ್ಲ ಸ್ನೇಹಿತರೆ. ವಿಡಿಯೋ ಫುಲ್ ನೋಡಿ ಒಂದು ಲೈಕ್ ಕೊಟ್ಟು ಒಂದು ಒಳ್ಳೆ ಕಮೆಂಟ್ ಹಾಕಿ ಒಂದು 4 ಮಂದಿಗೆ ವಿಡಿಯೋ ಶೇರ್ ಮಾಡಿದಂದ್ರೆ ಅದೇ ನನಗೆ ಅದರಲ್ಲಿಂತ ಒಂದಿಟ್ಟು ಅಮೌಂಟ್ ಬಂತಂದ್ರೆ ನನಗೆ ಹೆಲ್ಪ್ ಆಗುತ್ತೆ ಜೀವನಕ್ಕೆ. ಎಲ್ಲರಿಗೂ ಹೇಳೋದು ಒಂದೇ, ಒಂದು ಸ್ವಲ್ಪ ವಿಡಿಯೋ ಶೇರ್ ಮಾಡಿ, ಲೈಕ್ ಕೊಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಬೇಳೆ ಸಾಂಬಾರು ಮಾಡಿ ಅನ್ನ ಮಾಡ್ತೀನಿ, ತೋರಿಸ್ತೀನಿ ಮನೆ ಕೆಲಸ ಎಲ್ಲ ಮಾಡಿನಂತ. ನೋಡಿ ಸ್ನೇಹಿತರೆ, ನಮ್ಮ ಶ್ರಾವಣ ಸಾಲಿಂತ ಬಂದು ಕುಂತ್ಬಿಟ್ಟಾನ. ಮನೆ ಎಲ್ಲ ಕ್ಲೀನ್ ಆಗೈತೆ. ಒಂದಿಷ್ಟು ಸೀರೆಗಳು ದಂಡಿ ಹೊಲಿಯೋದವ್ರಿ, ಹೊಲಿಬೇಕು. ಅವಿಷ್ಟು ಹೊಲಿಬೇಕಂತ ಕಡೆಗೆ ಇಟ್ಟೀನಿ ರೀ, ನೆಪ್ಪಾಗುತ್ತೆ ಹೊಲಿಬೇಕಂತ. ಅದೊಂದು ಬ್ಲೌಸ್ ಸ್ಟಿಚ್ ಮಾಡ್ಬೇಕಂತೀನಿ. ಟೈಮ್ 3 ಆಗೇ ಬಿಟ್ಟೈತಿ. ಇವಾಗ ಮಾಡ್ಕೋಬೇಕು. ಫೋನಿಗೆ ಗುಡ್ಕೊಂತ ಹಿಂಗಾಗೈತೆ ನೋಡಿ. ಎಲ್ಲನೂ ಮನೆ ನೀಟೈತಿ. ದಿನ ಒಬ್ರೊಬ್ರು ಏನು ಅನ್ಕೊಂಡ್ಬಿಡ್ತೀರಿ, ಅಕ್ಕ ಮನೆ ವೀಡಿಯೋಸ್ ಎಲ್ಲ ನೀಟ್ ಇಡ್ತೀರಿ ಅಂತಲ್ಲ. ನಾನು ಇವಾಗಲ್ಲ ಯಾವಾಗಲೂ ನೀಟ್ ಇಟ್ಟಿದ್ದೀನಿ. ಅದನ್ನು ಪುಟ್ಟಕ್ಕನ ಕೈಲೇ ಮಾತಾಡ್ಸ್ತೀನಿ ಸ್ನೇಹಿತರೆ. ನಾ ಏನು ಮಾತಾಡಲ್ಲ. ಪುಟ್ಟಕ್ಕನ ಕೈಯಾಗ ಉದಾಹರಣೆ ಬರ್ತಾ ಒಬ್ರು ಕಮೆಂಟ್ ಹಾಕಿದ್ರು ಹಳೆ ವಿಡಿಯೋಕ್ಕೆ, ಅಕ್ಕ ನೀವು ವಿಡಿಯೋ ಮಾಡೋವಾಗ ಮನೆ ನೀಟ್ ಮಾಡ್ಕೊತೀರಾ ಅಂತ. ಇಲ್ಲ ಇವತ್ತೇನು ವಿಡಿಯೋ ಮಾಡೇ ಇಲ್ಲಿ ಚಲೋ ಮಾಡಿ ನೋಡಿ, ಏನೋ ನೀಟೈತಿ. ಈ ಕಡೆ ಬಟ್ಟೆನ ಓದಿನಿ ಸ್ನೇಹಿತರೆ. ನಾನು ಯಾವಾಗಲೂ ನೀಟೇ ಸ್ನೇಹಿತರೆ, ಯಾವಾಗಲೂ ಇಷ್ಟು ಇರ್ಬೇಕು. ನಾನು ವಿಡಿಯೋ ಈಗ ಯೂಟ್ಯೂಬ್ ಮಾಡಾಕತ್ತೀನಿ ರೀ. ನನ್ನ ಮದುವೆಯಾಗಿ 10 ವರ್ಷ ಆಯ್ತು. ಗಂಡ ಮನೆ ಬಂದು ನಾ ಇಲ್ಲಿ ಯಾವ ಥರ ಇದ್ದಂತ ಪುಟ್ಟಕ್ಕ ಇನ್ನೂ 5ನೇತೆ 6ನೇತೆ ಇದ್ಲು ನೋಡಿ. ಅವಾಗ ಬಂದೀವ್ರಿ ನಾವು. 10 ವರ್ಷ ಆಯಿತು. 10 ವರ್ಷದೊಳಗೆ ನಾನು ಹೆಂಗಿದ್ದೆ ಹೆಂಗಿಲ್ಲ ಅವಾಗಲೂ ಹಿಂಗೆ ಐತೆ ಸ್ನೇಹಿತರೆ. ಎಲ್ಲರೂ
ಕೂಡಿದ್ದಾಗಾದ್ರೂ ಇಷ್ಟೇ, ಬೇರೆ ಆದರೂ ಅಷ್ಟೇ. ಯಾವಾಗಾದ್ರೂ ಕೈ ಮಾಡೋ ಕೈ ತಪ್ಪಲ್ಲ ಸ್ನೇಹಿತರೆ. ಅವಾಗ ಕೂಡಿದ್ದಾಗ ಮಾಡಬಾರ್ದು, ಬ್ಯಾರೆಗಿಂದ ನಮ್ಮ ಸಂಸಾರ ನಮ್ಮ ಬೆನ್ನಿಗತ್ತೈತಿ ಮಾಡ್ಬೇಕು ಅನ್ನೋದಲ್ಲ. ಯಾವಾಗೂ ಹಾಗೆ ಐತೆ, ಯಾವಾಗೂ ಹಂಗೆ ಇದೆ. ಅದು ಬೇಕಾ ಪುಟ್ಟಕ್ಕನ ಕೈಲೇ ಮಾತಾಡಿಸ್ತೀನಿ ರೀ. ನಾ ಮಾತಾಡೋಕ್ಕಿಂತ ಪುಟ್ಟಕ್ಕನ ಬಾಯಿಲೆ ಕೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇವತ್ತೆಲ್ಲ ಮಾಡ್ಕೊಂಡು ಕೆಲಸ ಸ್ವಲ್ಪ ಬ್ಯಾಳೆ ಕುದ್ದೋ ಸ್ನೇಹಿತರೆ. ಬ್ಯಾಳೆ ಕುದಿಸೀನಿ, 2 ಬಟಾಟೆ ಹೆಚ್ಚಿ ಹಾಕೀನಿ ರೀ. 2 ಬಟಾಟೆ ಹೆಚ್ಚಿ ಹಾಕಿ ಆಗ ಟಮಾಟೆ ಇಟ್ಟೀನಿ, 2 ಟಮಾಟಿ ಹಾಕೀನಿ ರೀ. 1 4 ಬೆಳ್ಳುಳ್ಳಿ ಇಟ್ಟೀನಿ. ಸಾರಿ ಸಜ್ಜು ಮಾಡ್ಕೊಂಡು ಮತ್ತೆ ಸಿಗ್ತೀನಿ ನಿಮಗೆ ಸ್ನೇಹಿತರೆ. ಕೊತ್ತಂಬರಿ, ಕರಿಬೇವು, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ ಸಾರು ಒಗ್ಗರಣೆ ಹಾಕಾಕ ತೊಗೊಂಡಿನಿ ಸ್ನೇಹಿತರೆ. ಈ ಕಡೆ ಎಣ್ಣೆ ಕಾಯಕ್ಕೆ ಇಟ್ಟೀನಿ ರೀ. ಆಯ್ತು, ಇದಿಷ್ಟು ಅರ್ಶಿಣ ಪುಡಿ, ಜೀರಿಗೆ, ಸಾಸ್ವೆ. ನನ್ನ ಮಸಾಲೆ ಡಬ್ಯಾಗ ಇರೋದು ಇಷ್ಟೇ ಐಟಮ್ಸ್ ಇರ್ತೀರಿ. ಮತ್ತು ನಾನು ಮಸಾಲೆ ಪುಡಿ ಅಂಥದ್ದು ಏನಿಲ್ಲ. ಮಸಾಲೆ ಖಾರ ಇದು ಅವ್ರು ಕೊಡಿಸಿದ್ದು, ನಾ ಕೊಡಿಸಿದ್ದು ಅಲ್ಲ. ಇಷ್ಟು ಐತೆ ಸ್ನೇಹಿತರೆ. ಇದೇನೋ ಹಾಕಿ ಕುಸಿದಂತ ನೋಡು ಬರ್ರಿ. ಈ ಕಡೆ ಬ್ಯಾಳೆ, ಬಟಾಟಿ, ಇದು ಬ್ಯಾಳೆ, ಬಟಾಟಿ, ಟಮಾಟನ್ನು, ಅರ್ಶಿಣ ಪುಡಿ, ಒಂದು ಎಣ್ಣೆ ಹಾಕಿ ಕುದಿಸಿಟ್ಟೀನಿ ರೀ. ಇಷ್ಟು ಮುಗಿಸ್ತೀನಿ ಒಗ್ಗರಣೆ ಹಾಕಿ ಸ್ನೇಹಿತರೆ. ಈ ಕಡೆ ರೊಟ್ಟಿ ಅದಾವೆ ರೀ. ಇಷ್ಟು ರೊಟ್ಟಿ ಅದಾವೆ ಸ್ನೇಹಿತರೆ. ಯಾಕೆ ಕೆಡ್ಸೋದ್ರಿ, ಗಿರ್ನಿ ಬೀಸ್ಕೊಂಬಂದು ಮತ್ತು ಅಷ್ಟು ಮಾಡಿ ಎಲ್ಲ ಮಾಡ್ಕೆ ಬೀಸ್ಕೊಂಬಂದು ಕೆಡ್ಸ್ಯಾಕ್ರಿ. ಹಿಂಗೆ ಬ್ಯಾಳೆ ಸಾರು ಮಾಡ್ಕೊಂಡು ಮುರ್ದು ಹಾಕೊಂಡು ಬೇಕ್ರಿ ಒಂದೊಂದು ತನ್ನಕ್ಕೆ. ಎಷ್ಟು ಮಂದಿ ಅಷ್ಟು ಕಷ್ಟಪಡ್ತಾರಂತ ಗೊತ್ತಿರಲ್ಲ ನಮ್ಗೆ. ನಾವು ಅದೇ ಒಂದು ತನ್ನಕ್ಕೆ ಇಷ್ಟು ಬಿಡಪ್ಪ ಎಲ್ಲಿ ಬಿಡು ಬಿಸಿ ರೊಟ್ಟಿ ಮಾಡ್ಕೊಂಡು ತಿನ್ನೋದಂತ. ಇವಾಗ ಎಲ್ಲಿ ಬಿಸಿ ರೊಟ್ಟಿ ಮಾಡೋದಂತೇಳಿ ಅನ್ನ ಸಾಂಬಾರು ಮಾಡಿ ರೊಟ್ಟಿ ಮಾಡ್ತೀನಿ ರೀ. ಇನ್ನು ಎಷ್ಟು ಜ್ವಾಳ ಹಿಟ್ಟಿನ ಪಡ್ಡದ ಸ್ನೇಹಿತರೆ. ನಾನು ಮುಂಜಾನೆ ನನಗೇನು ಇಂಥ ಪಡ್ಡು ಭಾಳ ಹೋಗಲ್ಲ ರೀ. ಇನ್ನು ಎಷ್ಟು ಜ್ವಾಳ ಹಿಟ್ಟಿನ ಪಡ್ಡದ ಬೇಕಾದ ಸಾಂಬಾರು ಹಾಕೊಂಡು ತಿನ್ನಲಾಕ ಇಲ್ಲಿಗೆ ಒಂದು ತಿಂದ್ರಾತು. ಅವ್ರು ತಿಂದು ಸ್ನೇಹಿತರೆ. ಅವು ಬೇಸರಾಗಿರ್ತೈತೆ ಅನ್ನ ಸಾಂಬಾರು ಮಾಡ್ಲಾಕ. ಶ್ರಾವಣಿಗೂ ಜ್ವರ ಬಂದಾವು. ಶ್ರಾವಣಿ ಒಂದು ರೊಟ್ಟಿ ಮುರಿದು ಹಾಕೋ ಇದ್ರಾಗ ಕರ್ಕೊಂಡ್ತೀನಿ ರೀ. ನಾನು ಕೂಡ ಕರ್ಕೊಂಡು ಬಿಡ್ತೀನಿ ರೀ. ಐತಪ್ಪ ಮಸ್ತ್ ಐತಪ್ಪ, ಹಂಗಪ್ಪ ಹಿಂಗಪ್ಪ ಅಂತೇಳಿ ಮಕ್ಳಿಗೆ ಊಟ ಮಾಡಿದ್ಬೇಕ್ರಿ. ಬನ್ನಿ ಸ್ನೇಹಿತರೆ, ಒಗ್ಗರಣೆ ಹಾಕಿ ಮಸ್ತ್ ಇಕ್ತೀನಿ ನಿಮ್ಗೆ. ಮಕ್ಕಳಿಗೆ ನಾವು ಯಾವ್ದು ಉಣ್ತೀವಿ ನೋಡ್ರಿ ಅದನ್ನೇ ಒಂದು ಸ್ವಲ್ಪ ಉಣ್ಸ್ಕೊತ ಬರಬೇಕು ಸ್ನೇಹಿತರೆ. ಅವು ಯಾಕಂದ್ರೆ ಅದೇ ಅನ್ಕೋತ ಕುಂತ್ರೆ ಆಗಲ್ಲ. ಒಮ್ಮೊಮ್ಮೆ ಯಾವ ಟೈಮಿಗೆ ಹೆಂಗಿರುತ್ತೆ ಪರಿಸ್ಥಿತಿಗೆ ಬಂದಾಗ ಹೊಂದ್ಕೊಂಡಂಗೆ ಕಲಿಸ್ಬೇಕ್ರಿ ಮಕ್ಕಳಿಗೆ. ಮತ್ತು ಸಾಂಬಾರು ಪೌಡ್ರು, ಆ ಪೌಡ್ರು, ಈ ಪೌಡ್ರು ಅಂತಿರ್ಬೇಕು ಸ್ನೇಹಿತರೆ. ನಾ ಯಾವುದು ಥರ ನೋಡಿ, ನಂದು ಇಲ್ಲಿ ಇಷ್ಟೇ ಐತೆ ನೋಡಿ. ಇಷ್ಟರಾಗನೇ ಸಾರಿ ಗಮ್ ಅಂತ ಸ್ನೇಹಿತರೆ. ಸುಳ್ಳು ಹೇಳಲ್ಲ. ವಾಸನೆ ಒಂದು ವೀಡಿಯೋದಾಗ ಬರೋದಿತ್ತಂದ್ರೆ ನಿಮಗೆ ಗೊತ್ತಾಗ್ತಿತ್ತು, ಆದ್ರೆ ವಾಸನೆ ಬರಲ್ಲ ರೀ ಅದು. ಸಾರು ಮತ್ತು ಟೇಸ್ಟ್ ಆಗತ್ತೆ ರೀ. ನೀವು ಯಾವಾಗಾರ 10 ವರ್ಷಕ್ಕೆ ಬಂದ್ರೆ ನನ್ನ ಬ್ಯಾಳೆ ಸಾಂಬಾರು ಮಸ್ತ್ ಆಗುತ್ತೆ ಸ್ನೇಹಿತರೆ. ಈ ಥರ ಮಾಡ್ಕೊಂಡು ನೋಡಿರಿ ನೀವು ಕೂಡ. ಟೇಸ್ಟ್ ಸೂಪರ್ ಆಗುತ್ತೆ. ಇದೇ ಥರ ಮಾಡಿರಿ. ಇನ್ನು ಹೂವು ಅಂತ ಹೆಚ್ಚು ಹಾಕಕ್ಕೆ ಹೋಗ್ಬೇಡ್ರಿ. ಇದೇ ಥರ ಮಾಡಿರಿ. ಇದೊಂದು ಸ್ವಲ್ಪ ಕುದಿಲಿ ಸ್ನೇಹಿತರೆ. ಬ್ಯಾಳೆ ಮುಗಿಸ್ಕೊಂಬರ್ನು ಇದರ ನೀರು ಬಸ್ ಅದಕ್ಕೆ ಹಾಕಿ ನೋಡಿ. ಇನ್ನೊಂದು ಸ್ವಲ್ಪ ನೀರಾಗ ಬಸಿತೀವಿ ಸ್ನೇಹಿತರೆ. ಅದಕ್ಕೆ ಈ ನೀರು ಬಸಿಬೇಕು ರೀ. ಹಂಗೆ ಬ್ಯಾಳೆ ಮುಗಿಸಾಕ ಬೇಸಾಗುತ್ತೆ ರೀ. ನೋಡಿದ್ರ ಬರೀ ಬಟಾಟಿ ಬ್ಯಾಳೆ ಮಸ್ತಾಗ ಸ್ನೇಹಿತರೆ ಸಾಂಬಾರಿದು ನೋಡಿ. ಮಸಾಲೆ ಡಬ್ಬ್ಯಾಗೂ ಏನಿಲ್ಲ ರೀ. ಅರ್ಶಿಣ ಪುಡಿ, ಜೀರಿಗೆ, ಸಾಸಿವೆ ಬಿಟ್ರೆ ಏನಿಲ್ಲ ರೀ. ಆ ಸಾಂಬಾರು ಪೌಡ್ರು, ಈ ಸಾಂಬಾರು ಪೌಡ್ರು ಇರ್ತಾವೆ ರೀ. ಇಲ್ಲನಲ್ಲ, ನಾನು ನೋಡಿಲ್ಲ ಅಂತಲ್ಲ, ನೋಡೀನಿ. ರೇಟ್ ಭಾಳ ಇರ್ತಾವೆ ರೀ. ಹಿಂಗಾಗಿ ತಂದಿಲ್ಲ ರೀ ಅಷ್ಟೇ. ಮತ್ತೇನು ನೋಡಿರಿ. ಒಂದಿಷ್ಟು ಬಟಾಟೆ ತೆಗೆದು ಹಾಕಿದೆ. ಯಾಕಂದ್ರೆ ಮುಗುಚಿರ ಅಷ್ಟು ಸಣ್ಣ ಆಗಿಬಿಡ್ತಾವೆ ರೀ. ಒಂದಿಷ್ಟು ಬಟಾಟೆ ಇದಕ್ಕೆ ಮೊದಲು ಹಾಕ್ಕೊಂಡು ತೆಗೆದು ಪೀಸ್ ಬೇಕಲ್ರಿ. ಒಂದು ಸ್ವಲ್ಪ ಹಾಕ್ಕೊಂಡಿನಿ. ಒಂದು ಸ್ವಲ್ಪ ಮುಗ್ಚಿ ಸ್ನೇಹಿತರೆ. ಇದು ಕುದಿಯಾಕತ್ತೈತೆ ರೀ. ಮಸ್ತಾಗಿ ಇಲ್ಲಿ ಬ್ಯಾಳೆ ಕುದ್ದು ಮುಗ್ಚಿ ನೋಡಿರಿ. ಮಸ್ತಾಗ ಬ್ಯಾಳೆ ಹಣ್ಣಾಗಿ ಕುದಿಸ್ಬೇಕು ರೀ. ಒಂದೊಂದು ಬ್ಯಾಳಿಗೆ ಇದು ಅಗಲೆಲ್ಲ ಕುದಿಸಿದ್ರೆ ಮಸ್ತಾಗುತ್ತೆ. ಇದನ್ನು ಕೂಡ ಅದಕ್ಕೆ ಸೇರಿಸಿ ನಮಗೆ ಎಷ್ಟು ಸಾಂಬಾರು ಬೇಕು ಅಷ್ಟು ನೀರು ಹಾಕ್ಕೊಂಡು ಕೊತ್ತಂಬರಿ ಉದಿಸ್ಬಿಡ್ದು ನೋಡಿರಿ ಮ್ಯಾಲೆ. ನೋಡಿ ಸ್ನೇಹಿತರೆ, ಮಸ್ತ್ ಆಯ್ತು ನೋಡಿ ಸಾರು. ಟೇಸ್ಟ್ ಮತ್ತು ಸೂಪರ್ ಆಗಿರ್ತೈತೆ. ಲಾಸ್ಟಿಗೆ ಕೊತ್ತಂಬರಿ ಹಾಕ್ಬಿಟ್ಟಿವಿ. ಎಲ್ಲ ಕುದಿಲಿ. ಇದು ಕುದಿಲಿ, ಚೆನ್ನಾಗಿ ಕುದಿಬೇಕು ರೀ. ಇಷ್ಟೆಲ್ಲ ಮಾಡಿ ಕುದಿಸೋದು ಮೇನ್ ಇರ್ತೀರಿ. ಹಸಿ ಬಿಸಿ ಇಡಬಾರ್ದು ಸ್ನೇಹಿತರೆ. ಮಸ್ತಾಗ ಪಳ ಕುದಿಬೇಕು ರೀ ಸಾಂಬಾರು. ಕುದ್ದಾಗ ಟೇಸ್ಟ್ ಎಷ್ಟು ಕುಯ್ತೈತೆ ಅಷ್ಟು ಸಾಂಬಾರು ರುಚಿ ಅಂತ ಸ್ನೇಹಿತರೆ. ಅವಾಗೆಲ್ಲ ಹಿಂದಕ್ಕೆಲ್ಲ ಬೇಳೆ ಸಾಂಬಾರು ಮಾಡಿದ್ರೆ 3 ದಿನ ಕುದಿಸಿ ಉಣ್ತಿದ್ರಂತೆ ಕಿಚ್ಚಿ ಮ್ಯಾಗಿಟ್ಟು. ಇವಾಗೆಲ್ಲ ಐತ್ರಿ ಕಿಚ್ಚು ಬಡ ನಾವು ಒಲೆ ಮೇಲೆ ಮಾಡೋದು ಬೇಸರ ಮಾಡ್ಕೊತೀವಿ ರೀ. ಬಾಂಡೆ ಕರ್ಗತ್ತ ಅದು ಅಂತೇಳಿ ಬಡ ಗ್ಯಾಸಿಗೆ ಹಾಕೋದು, ಕುಕ್ಕರ್ಗೆ ಹಾಕೋದು, ಕುಸೋದು ಮಾಡೋದು. ಅವಾಗ ಕಿಚ್ಚಿ ಮ್ಯಾಗ ಕುದಿಸಿ ಕಿಚ್ಚಿ ಮ್ಯಾಗ ಸಾರು ಕುಸೋರು 3 ದಿನ ಉಣ್ತಿದ್ರು. ಇವಾಗ ಉಣ್ಣೋಕ್ಕಾಗಲ್ಲ ಸ್ನೇಹಿತರೆ. ಥಂಡಿ ದಿನಕ್ಕಾರ 2 ದಿನ ಉಣ್ಬೋದು. ಈ ಬ್ಯಾಸ್ಗ್ಯಾಗ ಮಾತ್ರ 1 ದಿನಕ್ಕೆ ಅಳಿಸಿಬಿಡುತ್ತೆ ರೀ ಗ್ಯಾಸಿ ಮ್ಯಾಗ ಮಾಡಿ ಅಡಿಗೆ. ಹಂಗೆ ಸ್ನೇಹಿತರೆ ಕುದಿಲಿ. ನಾನು ಅಕ್ಕಿ ತೊಳ್ಕೊಂಬರ್ತೀನಿ. ಅಕ್ಕಿ ತೊಳ್ಕೊಂಬಂದು ಅನ್ನಕ್ಕೆ ರೆಡಿ ಮಾಡ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಶ್ರಾವಣ ಕುಮಾರ ಬೀರಪ್ಪನ ಗುಡಿಯಾಗ ಹೋಗಿದ್ದಿಲ್ಲ. ನಾ ಏನಂತಂದ್ರೆ ಸೋಗ್ ಮಾಡಬೇಡ ಹೆಂಗೆ ಸೋಗ್ ಮಾಡ್ತಾರೆ ನೋಡ್ರಿ. ಪಡ್ಡು ಸಾಂಬಾರು ಹೆಂಗೈತಿ? ಸಾಂಬಾರು ಹೆಂಗೈತಿ? ಬರೀ ಪಡ್ಡು ಇಷ್ಟ ಏನು ಸಾಂಬಾರು ಇಷ್ಟ? ಯಾವುದಿಷ್ಟ? ಪಡ್ಡು.
ಚಟ್ನಿ ಅಲ್ಲದು ಸಾಂಬಾರು ಚಟ್ನಿ. ಈಗ 4 ಗಂಟೆ ಆಗಿ ಸ್ನೇಹಿತರೆ ಇವಾಗ ಊಟ ಮಾಡಾಕತ್ತೀನಿ ನಾನು. ತಂಗು ರೊಟ್ಟಿ ಸಾಂಬಾರು, ಬೇಳೆ ಸಾಂಬಾರು, ಉಳ್ಳಾಗಡ್ಡಿ ಮಸ್ತ್. ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಅಂತಲೇ ಹೇಳ್ಬೋದು ರೀ. ಉಣ್ಬಾರ್ಲ ಶ್ರಾವಣ ಅಂತ ನಾನು ಅಂದೆ. ನಾವು ಅಲ್ಲೇ ಪಡ್ಡು ಸಾರು ಅಂತಂದು ನಾವು ಹಾಕಿಕೊಟ್ಟೆ. ಆ ಕಡೆ ಹಣ್ಣು ಇಟ್ಟಿದ್ರಿ, ಶ್ರಾವಣಿ ಬರ್ತಲ್ಲ, ಶ್ರಾವಣಿಗೆ ಹಣ್ಣು ಬೇಕು ರೀ, ಅದಕ್ಕೆ ಲೇಟಾಗಿ ಇಟ್ಟಿನಿ ನೀನು ನಾನು ಹಾಕತ್ತೀನಿ ಪಡ್ಡಂಗೆ ಸೋಗ ಮಾಡ್ತಾನು ಇವು. ಸೋಗ 1 ನಂಬರ್ ನೋಡಿ ದೀಪ ಹೆಂಗೆ ಮಾಡ್ತಾನೆ ನೋಡಿ. ಚೀನಿಯಲ್ಲ ಕೇಳ ಬಳ್ಬಾರ್ದು, ಚೀನಿಯಾಗ ಕೇಳ ಉಪ್ಮೇರ ಹಚ್ಚಾರ ಟಡದ ಗುಡ್ಯಾಂದ ಅಮ್ಮ ಆಗಿ ಹೆಸ್ರಿನ ತಕ್ಕ ಹಾಕತಿ ಏನು ಟವಲ್ ತೆಗಿಯೋದನ. ಹಾಂ ಸಾಲಿ ಬಾಟಿ ಕೈ ಸಂದಿ ಹೋಗಿ ನಾ ಹೋಗಂತ ಹೇಳಿದ್ನಿ ನಿನಗೆ. ಹಾಂ ಶ್ರಾವಣ ಇಲ್ಲದ ತಮ್ಮ ಆಂಟಿಯರ ಮನ್ಯಾಗ ಕಾ ತೆರೆದು ಏನು ಕಿಲಿ ತೆರೆದೆ ನಿಮ್ಮದು ಮನೆ? ಏನು ನೋಡ್ತಾ ಅಂತ ನೋಡಿ ಸಾಕು. ಎಷ್ಟು ಚಂದ ಬರ್ತ ನೋಡ ಮೋನ್ ದೀಪ. ದುರ್ಗನ್ ದ್ಯಾಮ ಆಗ ದುರ್ಗನ್ ದ್ಯಾಮ ಇವು ಯಾವ ತೊಲಕ್ಕೆ ಹೋಗಿಲ್ಲ ನಾಗ ಮೇತ ಮೇವು ಹಾಕೈತಕ್ಕ ಹೊರಗೆ ಮೇವು ತಿಂತಾವ. ಮಳೆ ಹಚ್ಚಿಬಿಟ್ಟೈತಿ. ಓ ಅಕ್ಕಿ ಎಲ್ಲಿ ತಂದ ನಾನು ಅಕ್ಕಿ ಬಾ. ಜ್ವರ ಬಂದಿದ್ದು ಬಂದಿಲ್ಲ ಹಂಗಾಗತ್ತ. ಏನು ಕೇಳಿ ಪೇಪರ್ನ ಬರ್ದಿನೇ ಕೇಳಿದಂದ್ರೆ ಪೇಪರ್ನ ಬರ್ದಿರ್ತೀಯ ಇದು ನಿನ್ಗೆ ಗೊತ್ತಾಗಬೇಕದು, ನಿನಗೆ ಗೊತ್ತಾಗಬೇಕು. ನಾ ಏನು ಮಾಡಿ ನಾ ಕೇಳಿದ್ರೆ ಚಾಕ್ಲೇಟ್ ಕೊಟ್ರ ಯಾರು ಕೊಟ್ರ? ಹೋಗಿ ಬ್ಯಾಗ್ ಇಡು, ಆರಿ ತಕ್ಕೊಂಡು ಅನ್ನ ಸಾರು ಮಾಡೀನಿ, ಹೆಸ್ರು ಮ್ಯಾಗೈತಿ ಊಟ ಮಾಡು, ಆಮೇಲೆ ಕೇಳ್ತೀನಿ. ಹೋಯ್ ಹೋಗು ಚಿನ್ನ ಅವು ಕುಟ್ಟಿ. ಸ್ಟಿಕ್ಕರ್ ಹಚ್ಚಬೇಡ ಶ್ರಾವಣಿ ಹೋಗು. ಸ್ನೇಹಿತರೆ ಅದಕ್ಕೆ ನಾನು ಏನು ಮಾಡೀನಿ ಅಂದ್ರೆ ಇವಾಗ ನನ್ನ ಚಾನಲಲ್ಲೂ ನಿಮ್ಮ ಪ್ರಮೋಷನ್ ಮಾಡಿಕೊಡ್ತೀನಿ ಅಂದ್ರೆ ನೀವು ನಮ್ಮ ಹೆಸರು ಇನ್ನೊಬ್ರು ಯೂಟ್ಯೂಬರ್ ಹೆಸರು ಬಳಕೊಂಡು ವಿಡಿಯೋ ಮಾಡೋದು ಅಲಾವಿಲ್ಲ ಸ್ನೇಹಿತರೆ. ನಾನು ನಿಮಗೆಲ್ಲ ಯೂಟ್ಯೂಬ್ದವ್ರಿಗೆ ಏನು ಕೊಡ್ತೀನಿ ಅಂದರೆ ಈಗ ಎಲ್ಲರೂ ವ್ಯೂಸೇ ಕಮ್ಮಿ ಆಗ್ಯಾವ. ವ್ಯೂಸೇ ಇಲ್ಲ ಸ್ನೇಹಿತರೆ. ವ್ಯೂಸ್ ಬಂದರೆ ಎಲ್ಲರದು ಸ್ವಲ್ಪ ಚಲೋ ಆಗುತ್ತೆ. ಯಾಕೋ ಏನೋ ಗೊತ್ತಿಲ್ಲ, ಎಂಥ 4K 3K ಓಡೋದು 1K 2K ಕಾಣುತ್ತೆ. 1K ಹೋಗೋರು 300-400 ಪಾಯಿಂಟ್ ಸ್ನೇಹಿತರೆ. ಏನು ಮಾಡೋಕ್ಕಾಗಲ್ಲ, ವ್ಯೂಸ್ ಪ್ರಾಬ್ಲಮ್ ಮಾತ್ರ ಭಾಳ ಐತೆ. ಏನಾಗುತ್ತೆ ಆಗಲಿ ಸ್ನೇಹಿತರೆ. ಯಾಕಂದ್ರೆ ನಾವು ಫಸ್ಟಿಗೆ ಯೂಟ್ಯೂಬ್ ಓಪನ್ ಮಾಡೋಣ ಸಬ್ಸ್ಕ್ರೈಬರ್ ನೋಡಿ, ಸಬ್ಸ್ಕ್ರೈಬರು ವ್ಯೂಸ್ ಎಲ್ಲ ಭಾಳ ಟೆನ್ಷನ್ ಮಾಡ್ಕೊಂಡಿವಿ. ಅವೆಲ್ಲ ಒಂದೊಂದು ಮೂಮೆಂಟನ್ನ ನೆನೆಸ್ಕೊಂಡು ಸ್ನೇಹಿತರೆ ಯೂಟ್ಯೂಬ್ ಸವಾಸ ಜರ್ನಿ ಮಾಡಬಾರ್ದು ಅಂತ ಅನ್ಸುತ್ತೆ. ಯೂಟ್ಯೂಬ್ ಮಾಡಕತ್ತೀವಿ ಅಂದರೆ ಎಲ್ಲರೂ ಒಂದೇ ಕಡೆ ಕೆಲಸ ಮಾಡ್ದಂಗೆ ಸ್ನೇಹಿತರೆ. ಎಲ್ಲರೂ ಬೆಳಿಬೇಕು, ಎಲ್ಲರಿಗೂ ಪೇಮೆಂಟ್ ಬರಬೇಕು ಅನ್ನೋ ಆಸೆ ಇದೆ ನನಗೆ. ನೀವೆಲ್ಲರೂ ಇವಾಗ ಯೂಟ್ಯೂಬ್ ಚಾಲೂ ಮಾಡಿದವ್ರು ಇಲ್ಲಿ, 1 ವರ್ಷ ಬಿಟ್ಟು ಯೂಟ್ಯೂಬ್ ಚಾಲೂ ಮಾಡಿದವ್ರು ಇಲ್ಲಿ, ಮೊನಿಟೇಷನ್ ಆನ್ ಆದವರು ಇಲ್ಲಿ, ಯಾರೇ ಯೂಟ್ಯೂಬರ್ ಇರಿ, ನನ್ನ ಬಗ್ಗೆ ನಿಮಗೇನು ಅನಿಸುತ್ತಾ ನನ್ನ ಹೆಸರು ತಗೊಂಡು ವಿಡಿಯೋ ಮಾಡಿ ನನ್ನ ವ್ಯೂವರ್ಸ್ಗಳೆಲ್ಲ ನಿಮಗೆ ಕನೆಕ್ಟ್ ಆಗ್ತಾರೆ. ನಂದೊಂದು ಫೋಟೋ ಕ್ರೀಶಾಟ್ ತಕ್ಕೊಂಡು ತಮ್ನೇಲ್ ಹಾಕ್ರಿ, ಟೈಟಲ್ ಹಾಕೋರಿ, ಸಾವಿತ್ರಿ ಲೈಫ್ ಸ್ಟೈಲ್ ಅವ್ರ ಬಗ್ಗೆ, ಅವ್ರ ಜೀವನದ ಬಗ್ಗೆ ಮಾತಾಡೀವ್ರಿ ಅಂತಂದ್ರೆ ಅದಕ್ಕೂ ನಿಮಗೆ ವ್ಯೂಸ್ ಬರ್ತಾವೆ. ಎಲ್ಲರೂ ಅಕ್ಕ ಹೆಂಗೆ ಮಾಡ್ಬೇಕ್ರಿ, ನಮಗೆ ವ್ಯೂಸ್ ಇಲ್ಲ ಅಕ್ಕ, ನಮ್ಮ ಸಬ್ಸ್ಕ್ರೈಬರ್ ಇಲ್ಲ ಅಕ್ಕ, ನಮ್ಗೆ ಇದು ಇಲ್ಲ ಅದು ಇಲ್ಲ ಅಂತೀರಿ. ನಮ್ದು ಸ್ವಲ್ಪ ಜೀವನದ ಬಗ್ಗೆ ನೀವು ಮಾಹಿತಿ ಕೊಡ್ರಿ. ಹಂಗಂದ್ರೆ ಅವ್ರಿಗೆ ಇಷ್ಟ ಆತಂದ್ರೆ ಭಾಳ ಮಂದಿ ವ್ಯೂವರ್ಸ್ಗಳು ನಂದು 5,500 ಸಬ್ಸ್ಕ್ರೈಬರ್ ಒಳಗೆ ಒಂದು 500 ಸಬ್ಸ್ಕ್ರೈಬರ್ ನಿಮ್ಗೆ ಆದ್ರೂ ಹೆಲ್ಪ್ ಆಗುತ್ತೆ. ಜನರಿಗೆ ನನ್ನ ಬಗ್ಗೆ ಒಂದು ಸ್ವಲ್ಪ ವಿಚಾರಿಸ್ರಿ. ಹಿಂಗೆ ನೋಡಿ ಇವ್ರದ್ದು ಜೀವನ ಹಿಂಗೈತೆ ಹಿಂಗಿಲ್ಲ ಅಂತ ನನ್ನ ಜೀವನದ ಬಗ್ಗೆ ಗೊತ್ತಿದ್ದವರು ವಿಡಿಯೋ ಮಾಡ್ಕೊಂಡು ನನ್ನ ಫೋಟೋ ತಮ್ನೇಲ್ ಹಾಕೋರಿ, ನನ್ನ ID ಇದು ನನ್ನ ಹೆಸ್ರು ತಗೋರಿ, ಟೈಟಲ್ನಾಗ ಬಳಸ್ರಿ. ಹಂಗಂದ್ರೆ ನನ್ನ ಹೆಸರ್ಲಿಂತ ನನ್ನ ಫೋಟೋ ತಮ್ನೇಲ್ನಿಂತ ಮಂದಿ ನಾನು ಗುರ್ತು ಹಿಡಿತಾರೆ. ಯಾಕಂದ್ರೆ ಇವ್ರು ಯಾಕೆ ಇವ್ರ ಚಾನಲಲ್ಲಿ ಬಂದಾರ ಅಂಥೇಳಿ ಅಲ್ಲೇ ಕ್ಲಿಕ್ ಮಾಡೋ ಸಾಧ್ಯತೆ ಹೆಚ್ಚಿಗಿರುತ್ತೆ ಸ್ನೇಹಿತರೆ. ಯಾಕಂದ್ರೆ ಪ್ರಮೋಷನ್ ಮಾಡಿಕೊಡಿ ಸಿಸ್ಟರ್ ಅಂತ ಭಾಳ ಮಂದಿ ಕೇಳಾಕತ್ತೀರಿ. ನಾ ಪ್ರಮೋಷನ್ ಮಾಡಿಕೊಡೋಕ್ಕಿಂತ
ನೀವೇ ನಿಮ್ಮ ಚಾನಲ್ ನನ್ನ ಹೆಸ್ರು ಬಳಸ್ಕೊಂಡು ಗ್ರೋತ್ ಮಾಡ್ಕೊರಿ. ನಾನು ಪ್ರಮೋಷನ್ ಮಾಡಿಕೊಡ್ತೀನಿ ನಿಮ್ಮ ಎಲ್ಲ ವೀಡಿಯೋಸ್ಗಳಿಗೆ. ನೋಡಿರಿ ಈ ವಿಡಿಯೋಕ್ಕೆ ನನ್ನ ಹೆಸ್ರು ಬಳಸ್ಕೊಂಡು ಮಾಡೋ ವಿಡಿಯೋಕ್ಕೆ ವ್ಯೂಸ್ ಎಷ್ಟು ಬರ್ತಾವೆ ಮತ್ತು ಇಲ್ಲ ನೀವೆಲ್ಲ ಇಷ್ಟು ದಿನ ಮಾಡಿದ ವಿಡಿಯೋಕ್ಕೆ ವ್ಯೂಸ್ ಎಷ್ಟು ಬರ್ತಾವೆ ಅಂತ ನೀವು ಗೆಸ್ಟ್ ಮಾಡಿ. ಆದಷ್ಟು ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ, ಎಲ್ಲ ಯೂಟ್ಯೂಬ್ದವ್ರಿಗೆ ತಲುಪಂಗೆ ಕಳಿಸಿ. ಯಾಕಂದರೆ ಎಲ್ಲ ಯೂಟ್ಯೂಬ್ದವರು ಮಾಡ್ಕೇರಿ ಮತ್ತು ಒಂದು ಯೂಟ್ಯೂಬ್ ಚಾನಲಲ್ಲಿ ಒಬ್ರಿಗೊಬ್ರು ಹೆಸ್ರು ಬಳಸ್ಕೊಂಡ್ರೆ ನಾನೇನಾರ ನಮ್ಮ ಹೆಸ್ರು ಬಳಸಿ ವಿಡಿಯೋ ಮಾಡ್ಯಾರ ಅಂತ ನಿಮ್ಮ ಮ್ಯಾಗ ಕೇಸ್ ಮಾಡ್ಬೋದು. ಆ ಥರ ಎಲ್ಲ ಅನ್ಕೋಬೇಡಿ. ನಾನೇ ಹೇಳಿರ್ತೀನಲ್ಲ, ನೀವು ಮಾಡಿ ನಿಮಗೂ ಹೆಲ್ಪ್ ಆಗಲಿ. ನಮಗೆ ಈ ಥರ ಚಾನ್ಸ್ ಯಾರೂ ಕೊಟ್ಟಿಲ್ಲ ಸ್ನೇಹಿತರೆ, ನನ್ನ ಹೆಸ್ರು ಬಳಸ್ಕೊಂಡು ವಿಡಿಯೋ ಮಾಡ್ಕೊಂಡು. ಯಾಕಂದ್ರೆ ನಾ ಜನಗಳಿಗೆ ಒಂದಿಷ್ಟು ಇವಾಗ ಒಂದು ಪೇಮೆಂಟ್ ಬಾ ಅಂತಂದ್ರೆ ಒಂದು ಜನಗಳಿಗೆ ಒಂದಿಷ್ಟು ನಾನು ಗೊತ್ತಾಗೀನಿ. ಸಾವಿತ್ರಿ ಅಂದ್ರೆ ಗೊತ್ತಾಗುತ್ತೆ. ಅದಕ್ಕೆ ನಿಮಗೂ ಕೂಡ ನೀವು ಇನ್ನೂ ಜನಗಳು ರೀಚ್ ಆಗಿರಲ್ಲ. ನನ್ನ ಹೆಸರ್ಲಿಂತ ನನ್ನ ಫೋಟೋ ತಮ್ನೈಲಿಂತ ಜನಗಳಿಗೆ ನಿಮ್ಮನ್ನು ಗುರುತಿಸ್ಕೊಳ್ಳಿ. ನನ್ನ ಸಲಗಾರ ಅಲ್ಲಿ ನಿಮ್ಮ ವಿಡಿಯೋದಾಗ ಕ್ಲಿಕ್ ಮಾಡಿದ್ರಂದ್ರೆ ಅಲ್ಲಿ ನಿಮಗೆ ವ್ಯೂಸ್ ಕುಂತು ಅಂದ್ರೆ ಇಷ್ಟ ಆದವ್ರು ಒಂದೇ ಸಬ್ಸ್ಕ್ರೈಬ್ ಮಾಡಿದ್ರಂದ್ರೆ ನಿಮಗೂ ಹೆಲ್ಪ್ ಆಗುತ್ತೆ. ನಾನು ಈ ಥರ ಹೇಳಕತ್ತೀನಿ. ವ್ಯೂಸ್ ಎಲ್ಲ ಯಾರಿಗೆ ಕಮ್ಮಿ ಅದಾವು, ವ್ಯೂಸ್ ಬೇಕಾದವರು, ಸಬ್ಸ್ಕ್ರೈಬರ್ ಬೇಕಾದವರು ಮತ್ತು ನಿಮಗೆಲ್ಲ ಪ್ರಮೋಷನ್ ಮಾಡಿಕೊಡು ಅಂದವ್ರಿಗೆ ಈ ಸೊಲ್ಯೂಷನ್ನ ಕೊಡಾಕತ್ತೀನಿ. ನಾನು ಆದಷ್ಟು ಪ್ರಮೋಷನ್ ವಿಡಿಯೋನು ಇನ್ಮ್ಯಾಗ ಚಲೋ ಮಾಡ್ತೀನಿ ಸ್ನೇಹಿತರೆ. ಫಸ್ಟ್ ಯಾರು ಕಮೆಂಟ್ ಹಾಕ್ತೀರಿ ಅವ್ರದ್ದೇ ನಾನು ನೋಡ್ಕೊಂಡು ನೀವು ಆಮೇಲೆ ಹಂಗಾಯ್ತು ಹಿಂಗಾಯ್ತು ಮತ್ತೆ ಮತ್ತೆ ಸ್ಟಾಪ್ ಮಾಡಬೇಕಾಗತ್ತೆ. ನೀವೇನು ಅನ್ಲಿಕ್ಕಂದ್ರೆ ಅಕ್ಕ ನಾವು ಹಿಂಗೆ ಇದು ಫಸ್ಟ್ ಕಮೆಂಟ್ ಹಾಕಿದವ್ರದ್ದು ಪ್ರಮೋಷನ್ ಮಾಡಿಕೊಡೋದು. ನನ್ನ ವಿಡಿಯೋದಲ್ಲಿ ನೀವು ಬಂದು ಫಸ್ಟ್ ಕಮೆಂಟ್ ಹಾಕಿದ್ರಂದ್ರೆ ನಂದು 5,500 ಸಬ್ಸ್ಕ್ರೈಬರ್ನಾಗ ನನ್ನ ಸಬ್ಸ್ಕ್ರೈಬರು ಎಷ್ಟೋ ಮೊದಲು ಹಿಂಗೆ ಚಾನಲ್ಗಳು ಗ್ರೋತ್ ಆಗ್ಯಾವು. ನಡ್ಬರ್ಕ ನೀವು ಒಂದಿಷ್ಟು 2-3 ತಿಂಗಳು ನಾನು ಪ್ರಮೋಷನ್ ವಿಡಿಯೋ ಮಾಡಿದೆ ಸ್ನೇಹಿತರೆ. 2-3 ತಿಂಗಳು ಆದಮೇಲೆ ನಾನು ಯಾಕೆ ಪ್ರಮೋಷನ್ ವಿಡಿಯೋ ಮಾಡಲಿಲ್ಲ ಅಂದ್ರೆ ನಿಂದು ಮುಂದೆ ಭಾಳ ಇವು ಮೆಸೇಜ್ಗಳು ಬರಾಕತ್ತು. ಭಾಳ ನನಗೂ ಟೆನ್ಷನ್ ಆದಂಗೆ ಆಯ್ತು. ನಾನು ಎಲ್ಲರಿಗೂ ಹೆಲ್ಪ್ ಮಾಡೋಕ್ಕೆ ಹೋದ್ರೆ ನನಗೆ ಎಷ್ಟು ಕಾಡ್ತಾರಪ್ಪ ಎಲ್ಲರೂ ಅಂತ ಈ ಥರ ಅನಿಸಿ ಹಿಂಗಾಗಿ ನಾ ಯಾವುದೂ ಮಾಡಲಿಲ್ಲ ಸ್ನೇಹಿತರೆ. ಅದಕ್ಕೆ ನಿಮಗೆ ಏನು ಹೇಳ್ತಂದ್ರೆ ಈ ಥರನೂ ಮಾಡೋಣ್ರಿ. ಫಸ್ಟ್ ಕಮೆಂಟ್ ಹಾಕಿದವ್ರದ್ದು ನಾನು ಪ್ರಮೋಷನ್ ಮಾಡ್ತೀನಿ. ನೀವು ನನ್ನ ಹೆಸರು ತೊಗೊಂಡು ನಿಮ್ಮ ಚಾನಲನ್ನು ನೀವೇ ಪ್ರಮೋಷನ್ ಮಾಡ್ಕೋಬೋದಲ್ಲ. ನಾವು ಯಾಕೆ ಪ್ರಮೋಷನ್ ಮಾಡಬೇಕು? ನನ್ನ ಹೆಸರು ಬಳಸಿ ನಿಮ್ಮ ಚಾನಲ್ ನೀವೇ ಪ್ರಮೋಷನ್ ಮಾಡ್ಕೋರಲ್ಲ. ಯಾಕೆ ನನ್ನ ಹೆಸರು ಬಳಸಿದ್ರಂದ್ರೆ ಅಲ್ಲಿ ನಾನು ಎಲ್ಲರಿಗೂ ಪರಿಚಯ ಇರ್ತೀನಲ್ಲ, ಇವರು ಈ ಚಾನಲಲ್ಲಿ ಯಾಕೆ ಬಂದಾರ ಅಂತ ಕ್ಲಿಕ್ ಮಾಡೋ ಸಾಧ್ಯತೆ ಭಾಳ ಇರ್ತದೆ ಸ್ನೇಹಿತರೆ. ಬೇಕಾದ್ರೆ ನೋಡಿ, ಏನೋ ಒಂದು ಹೊಸದಾಗಿ ಕಂಟೆಂಟ್ ಬಳಸ್ಬೇಕ್ರಿ. ಬಳಸಿದಾಗ ನಾವು ಗ್ರೋತ್ ಆಗೋದು. ಅದಕ್ಕೆ ಎಲ್ಲರಿಗೆ ಏನು ಹೇಳ್ತೀನಿ, ಈ ವಿಡಿಯೋ ಆದಷ್ಟು ಯೂಟ್ಯೂಬರಿಗೆ ಶೇರ್ ಮಾಡಿ. ಯೂಟ್ಯೂಬ್ದವರೆಲ್ಲ ಬೇಕಾದವ್ರು ಯಾರೇ ವ್ಯೂಸ್ ಭಾಳ ಮಂದಿ ಕಮ್ಮಿ ಇರ್ತಾವ್ರಿ. ನನ್ನ ಎಲ್ಲ 1K ವ್ಯೂಸ್ ಹೋಗ್ತಾವ್ರಿ. ಅದು 1K ವ್ಯೂಸ್ನ್ಯಾಗ ಒಂದು 10-15 ಮಂದಿ ನಿಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಕತ್ತಾರಂದ್ರೆ 10-15 ಮಂದಿ ಮತ್ತು ಈ 10ಕ್ಕೆ 0 ಹನಿ ಕೂಡಿದ್ರೆ ಹಳ್ಳ ಅಂತ ತೆನೆ ಕೂಡಿದ್ರೆ ಆಸೆ ಸ್ನೇಹಿತರೆ. ಅದಕ್ಕೆ ಈ ಥರ ಮಾಡಿ 2 ಕಡೆ ಅಂತ ಪ್ರಮೋಷನ್ ಆಗಲಿ ಅಂತ ನಾನೇನು ಯಾವುದೇ ನನ್ನ ಬಗ್ಗೆ ನೀವು ವಿಡಿಯೋದಾಗ ನಿಮ್ಮ ಅಭಿಪ್ರಾಯ ಮಾತಾಡ್ರಿ. ಸಾವಿತ್ರಿ ಸಿಸ್ಟರ್ ಹಿಂಗ್ರಿ ಹಂಗ್ರಿ ಅಂಥೇಳಿ. ಯಾಕಂದ್ರೆ ಯಾರಿಗಾದ್ರೂ ನಾನು ಒಂದು 10 ಜನಕ್ಕಾರ ಇಷ್ಟ ಇರ್ತೀನಿ ಸ್ನೇಹಿತರೆ. 10 ಜನಕ್ಕೆ ನನ್ನ ಬಗ್ಗೆ 1-2 ಒಳ್ಳೆ ಮಾತಾಡಿದ್ರೆ ಅವರೆಲ್ಲ ಏನಂತಾರೆ, ಯಾವುದು ಸಾವಿತ್ರಿ ಸಿಸ್ಟರ್ದು ಬಗ್ಗೆ ಮಾಡ್ಯಾರಲ್ಲ ಅಂಥೇಳಿ ನಿಮ್ಮದು ಒಂದಿಷ್ಟು ಏನೋ ವ್ಯೂಸ್ ಬರ್ಬೋದು ಅಂತ ನನ್ನ ಅನಿಸಿಕೆ ರೀ. ನೋಡಿ ಸ್ನೇಹಿತರೆ, ಇದೊಂದು ನಿಮಗೆ ಪ್ರಮೋಷನ್ ವಿಡಿಯೋಸ್ ಥರ ಸಿಕ್ಕೈತೆ. ನಾನು ಕೂಡ ಪ್ರಮೋಷನ್ ಮಾಡಿಕೊಡ್ತೀನಿ. ನೀವು ಆದಷ್ಟು ನಾನು ಬೆಳಗ್ಗೆ 8 ಗಂಟೆಗೆ ವಿಡಿಯೋ ಹಾಕ್ತೀನಿ. ಫಸ್ಟ್ ಕಮೆಂಟ್ ಹಾಕೋ ಮಾತ್ರ ಮರಿಬೇಡಿ. ಫಸ್ಟ್ ಕಮೆಂಟ್ ಹಾಕಿದ್ರಂದ್ರೆ ನಾನು ಅಲ್ಲಿ ನಿಮ್ಮದು ಪ್ರಮೋಷನ್ ವಿಡಿಯೋ ಮಾಡಿಕೊಡ್ತೀನಿ. ಇಲ್ಲಿಕ್ಕಂದ್ರೆ ಇಲ್ಲ ಸ್ನೇಹಿತರೆ, ನಾನು ಫಸ್ಟ್ ಯಾರು ಬರ್ತಾ ಅವ್ರದ್ದೇ ಮಾಡಿಕೊಡ್ತೀನಿ ನೋಡಿರಿ. ದಿನ ಅವರೇ ಹಾಕಿದ್ರೆ ಅವ್ರದ್ದೇ ಮಾಡ್ತೀನಿ ರೀ. ಇನ್ಮ್ಯಾಗ ನಾನು ಮೊದಲು ಹೆಂಗೆ ಮಾಡಿದೆ ಅಂತ ತಪ್ಪಂದ್ರೆ ಹಾಕಿದವ್ರದ್ದು ಪ್ರಮೋಷನ್ ಮಾಡಿಕೊಟ್ರು ಬಿಟ್ಟು ಪ್ರಮೋಷನ್ ಮಾಡ್ಕೊಳ್ಳೋರು ಹೋದ್ನಲ್ಲ ಅವರೇ ನಾನು ಭಾಳ ಕಾಡಿದ್ರು ಸ್ನೇಹಿತರೆ. ಯಾರು ಇವೆಲ್ಲ ಸಣ್ಣ ಏನು ಇವಾಗ ಯೂಟ್ಯೂಬ್ ಓಪನ್ ಮಾಡಿರ್ತಿಲ್ಲ, ಯೂಟ್ಯೂಬ್ನಲ್ಲಿ ಸಕ್ಸಸ್ ಸಿಗಲ್ಲ ಆಗೈತೆ ಅಂದವ್ರಿಗೆಲ್ಲ ವಿಡಿಯೋ ಶೇರ್ ಮಾಡಿ. ಯಾಕಂದ್ರೆ ನಾನು ಎಲ್ಲ 3ನೇ ಚಾನಲ್ ಸ್ನೇಹಿತರೆ. ಇದ್ರಾಗೆಲ್ಲ ನುಗ್ಗ್ಯಾಡಿ ತಿಗ್ಗ್ಯಾಡಿ ಎಲ್ಲ ಜೀವನ ಅನುಭವಿಸ್ಬಿಟ್ಟಿನಿ. ಯೂಟ್ಯೂಬ್ನಾಗ ಏನು ಅನ್ನೋದು ಗೊತ್ತೈತೆ. ಆದರೆ ನಮಗೆ ಈ ಥರ ಚಾನ್ಸು ಯಾರೂ ಕೊಟ್ಟಿದ್ದಿಲ್ಲ. ಈ ಚಾನ್ಸ್ ನಾ ಕೊಟ್ಟೀನಿ. ಯಾಕೆ ಯೂಟ್ಯೂಬ್ನಾಗ ಇನ್ನೊಬ್ರ ಬಗ್ಗೆ ಹೆಸ್ರು ಬಳಸಿ ಅವ್ರ ಫೋಟೋ ಅಲ್ರಿ ಅವ್ರ ಹೆಸ್ರು ಬಳಸಿ ಮಾಡಿದ್ರೆ ನನ್ನ ಬಗ್ಗೆ ವಿಡಿಯೋ ಮಾಡ್ರಿ ಅಂತ ತಿಳ್ಕೊಂಡು ಆರಾಮಾಗಿ ನಿಮ್ಮ ಮ್ಯಾಗ ಕೇಸ್ ಮಾಡ್ಬೋದು. ನಾನು ಆ ಥರ ನಿಮ್ಮ ಮ್ಯಾಗ ಹಿಂಗೆ ಕೇಸ್ ಮಾಡಲ್ಲ. ಯಾಕಂದ್ರೆ ನೀವು ಬೆಳಿಬೇಕು ನಾವು ಬೆಳಿಬೇಕು ಅನ್ನೋ ಉದ್ದೇಶಕ್ಕೆ ಈಗ ನಿಮಗೆ ಈ ಸೆಲೆಕ್ಷನ್ ಕೊಟ್ಟೀನಿ. ಈ ಸೆಲೆಕ್ಷನ್ ನಿಮ್ಗೆ ಇಷ್ಟ ಆಗೈತೆ. ಭಾಳ ಮಂದಿ ಅಕ್ಕ ಪ್ರಮೋಷನ್ ಮಾಡಿಕೊಡಿ ಅಂತ ಭಾಳ ಜನ ಕೇಳ್ತಿದ್ರಿ. ಪ್ರಮೋಷನ್ ಮಾಡ್ಕೊಡೋಕ್ಕಿಂತ ನಿಮ್ಮ ಚಾನಲ್ ನೀವೇ ಪ್ರಮೋಷನ್ ಮಾಡ್ಕೋಬೋದು ನನ್ನಿಂದ. ಮತ್ತು ನಮ್ಮ ಚಾನಲ್ದಲ್ಲಿ ನಿಮ್ಮ ಪ್ರಮೋಷನ್
ನಾನು ಹೇಳಿದೆಲ್ಲ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ ಸ್ನೇಹಿತರೆ. ಭಾಳ ಮಂದಿ ಇದ್ರ ಬಗ್ಗೆನ ಕಮೆಂಟು ಪ್ರಮೋಷನ್ ವಿಡಿಯೋ ಬಗ್ಗೆನ ಕೇಳಿದಕ್ಕೆ ನಾನು ತಲೆ ಓಡಿಸಿದೆ. ಹೆಂಗಾದ್ರೆ ನಮ್ಮ ವ್ಯೂವರ್ಸ್ಗಳಿಗೆ ಹೆಲ್ಪ್ ಆಗಬೇಕು. ಯಾಕಂದ್ರೆ ನಾವು ಕೂಡ ನಾನೇನು ನಮ್ಮ ಮನೆಯಿಂದ ನಿಮಗೇನು ಪೇಮೆಂಟ್ ಕೊಡಲ್ಲ. ನಿಮ್ಮ ವ್ಯೂಸು ಲೈಕು ಸಬ್ಸ್ಕ್ರೈಬರ್ ಬಂದ್ರಂದ್ರೆ ನಿಮಗೆ ಪೇಮೆಂಟ್ ಯೂಟ್ಯೂಬ್ದವ್ರು ಕೊಡ್ತಾರೆ. ನಿಮ್ಮ ಕಷ್ಟಕ್ಕೆ ನಿಮ್ಮ ಪ್ರತಿಫಲಕ್ಕೆ ಸಿಗುತ್ತಾ. ನೀವು ಮಾತಾಡೋ ಮಾತು ಒಂದಿಷ್ಟು ನನ್ನ ಬಗ್ಗೆ ಮಾತಾಡಿ ಅದೊಂದು ನಿಮಗೆ ಕಂಟೆಂಟ್ ಆಗುತ್ತೆ. ಒಂದು ವಿಡಿಯೋ ಬರ್ತೈತೆ ಮತ್ತು ನೆಕ್ಸ್ಟ್ ನಾನು ಹೇಳ್ತೀನಿ ಈ ಥರ ಮಾಡಿರಿ ಅಂತ ನಿಮ್ಗೆ ನೆಕ್ಸ್ಟ್ ಹೇಳ್ತೀನಿ. ಆ ಥರ ಫಾಲೋ ಮಾಡ್ಕೊತಾ ಬರ್ರಿ. ನಿಮ್ಮ ಚಾನಲನ್ನು ಗ್ರೋತ್ ಮಾಡ್ಕೊಳ್ಳಿ. ನಂದು ಎಷ್ಟು ಅನಿಸಿಕೆ ಐತೆ ಅಷ್ಟು ನಿಮಗೂ ಶೇರ್ ಮಾಡ್ತೀನಿ. ನನಗೆ ಗೊತ್ತಿದ್ದದ್ದನ್ನು ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಏನು ನನ್ನ ಕಡೆ ಅಂತ ಯಾವುದೇ ಇದು ಆಗಲ್ಲ. ನನ್ನ ಬಗ್ಗೆ ಆರಾಮಾಗಿ ನನ್ನ ಫೋಟೋ ಬಳಸಿ ನನ್ನ ಬಗ್ಗೆ ಆರಾಮಾಗಿ ವಿಡಿಯೋ ಮಾಡಿ. ಯಾಕಂದ್ರೆ ನಿಮ್ಮ ಚಾನಲನ್ನು ನೀವೇ ಗ್ರೋತ್ ಮಾಡ್ಕೊಳ್ಳಿ. ಇದು ಒಂದನ ಹೇಳೋದು. ನನ್ನ ಬಗ್ಗೆ ನಾವು ಯಾಕೆ ಅಕ್ಕ ಈ ತನ್ನ ಬಗ್ಗೆನೇ ಹೇಳಬೇಕು ಅಂತ ಅಂದರೆ, ಈಗ ಒಂದು ಇನ್ನೊಬ್ಬರು ಯೂಟ್ಯೂಬರ್ ಹೆಸರು ಹೇಳಂಗಿರಲ್ಲ. ನಾನು ಯಾಕೆ ನಿಮಗೆ ಇಷ್ಟು ಹೇಳಕತ್ತೀನಿ ಅಂದ್ರೆ, ನೀವು ಬೆಳೀಲಿ ನೀವು ಉಳೀಲಿ ಅನ್ನೋದು. ಬಾಯ್ ಸ್ನೇಹಿತರೆ, ಗುಡ್ ನೈಟ್.